Welcome, my friends. Feel free and expect the unexpected. Hello students, welcome back to our English class. In this class, we will continue with the lesson 2 Dear written by Leo Tolstoy. ಇವತ್ತಿನ ಕ್ಲಾಸ್ನಲ್ಲಿ 2 ಡಿಯರ್ ಸ್ಟೋರಿನಲ್ಲಿ ಮುಂದೆ ಏನಾಯಿತು ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹಿಂದಿನ ಕ್ಲಾಸ್ನಲ್ಲಿ ಏನಾಗಿತ್ತು ಅನ್ನೋದನ್ನು ಒಂದೇ ಒಂದು ನಿಮಿಷದಲ್ಲಿ ಶಾರ್ಟ್ ಆಗಿ ನೋಡಿಕೊಂಡು ಈ ಕಥೆನ ಮತ್ತೆ ಮುಂದುವರಿಸೋಣ. ಹಿಂದಿನ ಕ್ಲಾಸ್ನಲ್ಲಿ ನಾವು ನೋಡಿದ್ವಿ ಆನ್ ದ ಶೋರ್ ಆಫ್ ಮೆಡಿಟರೇನಿಯನ್ ಸಮುದ್ರ ದಂಡೆ ಮೇಲೆ ಫ್ರಾನ್ಸ್ ಮತ್ತು ಇಟ್ಲಿ ದೇಶದ ಎರಡು ಬಾರ್ಡರ್ಗಳ ಮಧ್ಯಕ್ಕೆ ಪುಟ್ಟದಾಗಿರ್ತಕ್ಕಂಥ ಒಂದು ಕಿಂಗ್ಡಮ್ ಇತ್ತು. ಅದನ್ನು ಮೊನ್ಯಾಕೋ ಅಂತ ಕರಿತಾ ಇದ್ರು. ಆ ಪುಟ್ಟದಾಗಿರೋ ಕಿಂಗ್ಡಮ್ಗೆ ಒಬ್ಬ ಪುಟ್ಟದಾಗಿರ್ತಕ್ಕಂಥ ರಾಜ ಕೂಡ ಇದ್ದ. ಸೊ ತುಂಬ ಚಿಕ್ಕದಾಗಿರ್ತಕ್ಕಂಥ 7,000 ಜನ ಮಾತ್ರ ಜನಸಂಖ್ಯೆ ಇತ್ತು. ಒಂದು ಚಿಕ್ಕ ಸೈನ್ಯ ಇತ್ತು, ಅದರಲ್ಲಿ 60 ಜನ ಮಾತ್ರ ಇದ್ದರು. ಅಲ್ಲಿ ಟ್ಯಾಕ್ಸ್ಗಳನ್ನು ಕೂಡ ವಸೂಲಿ ಮಾಡ್ತಾಯಿದ್ರು, ಟೊಬ್ಯಾಕೋ, ವೈನ್, ಸ್ಪಿರಿಟ್, ಪೋಲ್ ಟ್ಯಾಕ್ಸ್. ಆಮೇಲೆ ದೇರ್ ವಾಸ್ ಎ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ. ರಾಜನಿಗೆ ಆದಾಯ ತರ್ತಕ್ಕಂಥ ಒಂದು ವಿಶೇಷ ಮೂಲ ಇತ್ತು. ಅದನ್ನೇ ಗೇಮಿಂಗ್ ಹೌಸಸ್ ಅಂತ ನೋಡ್ತಿದ್ವಿ. ಅಕ್ಕಪಕ್ಕದ ಎಲ್ಲ ರಾಜ್ಯಗಳಲ್ಲಿ ಆ ಗೇಮನ್ನು ನಿಷೇಧ ಮಾಡಿದ್ರು ಕೂಡ ಕಿಂಗ್ ಆಫ್ ಮೊನ್ಯಾಕೋ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದ. ಯಾಕೆ ನಡೆಸ್ಕೊಂಡು ಹೋಗ್ತಾ ಇದ್ದ ಅನ್ನೋದನ್ನು ನಾವು ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಮತ್ತೆ ಅದನ್ನು ರಿಪೀಟ್ ಮಾಡೋ ಬದಲಾಗಿ ಬಟ್ ಇವಾಗ ಯಾರ್ಯಾರು ಗ್ಯಾಂಬ್ಲಿಂಗ್ ಮಾಡಬೇಕು, ಜೂಜಾಡಬೇಕು ಅಂತಾರೋ ಅವರೆಲ್ಲರೂ ಮೊನ್ಯಾಕೋಗೆ ಬರ್ತಾ ಇದ್ದಾರೆ. ಸೊ ಎಷ್ಟು ಜನ ಬಂದಲ್ಲಿ ಜೂಜಾಡ್ತಾರೋ ಅಷ್ಟು ದುಡ್ಡು ರಾಜನಿಗೆ ಬರ್ತಾ ಇತ್ತು. ಸೊ ಹಾಗೆ ಅವು ದೊಡ್ಡ ರಾಜ ಏನೇನು ಕಾರ್ಯಕ್ರಮ ನಡೀತಾ ಇದ್ದ, ತನ್ನ ದರ್ಬಾರ್ನ ಹೇಗೆ ಮಾಡ್ತಾ ಇದ್ದ, ಅದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದ. ಬಟ್ ಇವಾಗ ಏನಾಗ್ಬಿಟ್ಟಿತ್ತು ಒಂದು ರೀಸೆಂಟ್ ಇಯರ್ಸ್ನಲ್ಲಿ ಅಂದರೆ ಒಬ್ಬ ಮರ್ಡರ್ ಮಾಡಿಬಿಟ್ಟಿರ್ತಾನೆ. ಆ ಮರ್ಡರ್ ಮಾಡಿದವನಿಗೆ ಶಿಕ್ಷೆ ಕೊಡೋದ್ರಲ್ಲಿ ಸುಮಾರು ಸಮಸ್ಯೆ ಆಗ್ತಾ ಇತ್ತು. ಸೊ ಎಲ್ಲ ವಕೀಲರು, ಜಡ್ಜಸ್ ಎಲ್ಲ ಡಿಸ್ಕಷನ್ ಮಾಡ್ಕೊಂಡ್ಬಿಟ್ಟು ಅವನಿಗೆ ಡೆತ್ ಸೆಂಟೆನ್ಸನ್ನು ಕೊಡ್ತಾರೆ, ಮರಣದಂಡನೆ ಕೊಡ್ತಾರೆ. ಆ ಮರಣದಂಡನೆಯನ್ನು ಜಾರಿಗೊಳಿಸೋದಕ್ಕೆ ಅವ್ರ ಹತ್ರ ಒಂದು ಗ್ಯಾಲೋಟಿನ್ ಮಷೀನ್ ಆಗಲಿ, ಅದನ್ನು ಆಪ್ರೇಟ್ ಮಾಡುವಂಥ ಎಕ್ಸ್ಪರ್ಟ್ ಆಗಲಿ ಯಾರೂ ಇರೋದೇ ಇಲ್ಲ. ಸೊ ಅದಕ್ಕಾಗಿ ಪಕ್ಕದಲ್ಲಿರ್ತಕ್ಕಂಥ ಫ್ರಾನ್ಸ್ ದೇಶಕ್ಕೆ, ಫ್ರಾನ್ಸ್ ಸರ್ಕಾರಕ್ಕೆ ಒಂದು ಲೆಟರ್ನ ಬರೀತಾರೆ. ತಾವು ಒಂದು ಗ್ಯಾಲೋಟಿನ್ ಮಷೀನ್ ಮತ್ತು ಒಬ್ಬ ಅದನ್ನು ಆಪ್ರೇಟ್ ಮಾಡುವಂಥ ಎಕ್ಸಿಕ್ಯೂಷನನ್ನು ಕಳಿಸ್ಕೊಡೋದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅಂದಾಗ ಅವರು 16,000 ಫ್ರ್ಯಾಂಕ್ಸ್ ಅಂತ ಹೇಳಿ ಕಳಿಸ್ತಾರೆ. ಆದರೆ 16,000 ಫ್ರ್ಯಾಂಕ್ಸನ್ನು ಕೊಡೋದು ಅಂತಂದರೆ ಈ ರಾಜನಿಗೆ ತುಂಬ ಕಷ್ಟ ಆಗಿತ್ತು. ಯಾಕೆ ಅಂತಂದರೆ ಅಲ್ಲಿ ಬರ್ತಕ್ಕಂಥ ಆದಾಯನೇ ಕಡಿಮೆ ಇರೋದ್ರಿಂದ ಇನ್ನು 16,000 ಫ್ರ್ಯಾಂಕ್ಸ್ ಯಾಕೆ ಖರ್ಚು ಮಾಡಬೇಕು, ಅಂತ ಏನು ದೊಡ್ಡ ಕೆಲಸ ಮಾಡಿದ್ದಾನೆ ಇವನು, ಮರ್ಡರ್ ಮಾಡಿರ್ತಕ್ಕಂಥ ಕ್ರಿಮಿನಲ್ ಅಂತ ಹೇಳ್ಬಿಟ್ಟು ಬೇಡ ಇದಾಗಲ್ಲ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಇಟಲಿ, ದ ಕಿಂಗ್ ಆಫ್ ಇಟಲಿಗೆ ಲೆಟರ್ ಬರೀತಾರೆ. ಕಿಂಗ್ ಆಫ್ ಇಟಲಿ ಕಡೆಯಿಂದ ರೀಪ್ಲೇ ಬಂದಿದೆ. ಆ ರಿಪ್ಲೈನಲ್ಲಿ ಏನಿರುತ್ತೆ ಅನ್ನೋದ್ರಿಂದ ನಾವು ಇವಾಗ ಸ್ಟೋರಿನ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಎ ಪ್ರಾಂಪ್ಟ್ ರಿಪ್ಲೈ ವಾಸ್ ರಿಸೀವ್ಡ್. ಒಂದು ವಾರದಲ್ಲಿ ಕಿಂಗ್ ಆಫ್ ಇಟ್ಲಿಯಿಂದ ರಿಪ್ಲೈ ಬಂತು, ಲೆಟರ್ ವಾಪಸ್ ಬಂತು. ದ ಇಟಾಲಿಯನ್ ಗೌರ್ಮೆಂಟ್ ರೋಟ್ ದ್ಯಾಟ್ ದೇ ವುಡ್ ಹ್ಯಾವ್ ಪ್ಲೆಸರ್ ಇನ್ ಸಪ್ಲೈಯಿಂಗ್ ಬೋತ್ ಎ ಮಷೀನ್ ಆ್ಯಂಡ್ ಎನ್ ಎಕ್ಸ್ಪರ್ಟ್. ಅಲ್ಲಿಂದ ಲೆಟ್ರಲ್ಲಿ ಏನು ಬಂದಿತ್ತು ಅಂತಂದರೆ ಇಟಲಿ ಸರ್ಕಾರ ಈ ಗ್ಯಾಲೋಟಿನ್ ಮಷಿನ್ ಮತ್ತು ಅದನ್ನು ಆಪ್ರೇಟ್ ಮಾಡುವಂಥ ಒಬ್ಬ ಎಕ್ಸ್ಪರ್ಟನ್ನು ಕಳಿಸೋದಕ್ಕೆ ರೆಡಿ ಇದ್ದೀವಿ, ತುಂಬ ಸಂತೋಷ ಅನಿಸುತ್ತೆ. ಆ್ಯಂಡ್ ದ ಹೋಲ್ ಕಾಸ್ಟ್ ವುಡ್ ಬಿ 12,000 ಫ್ರ್ಯಾಂಕ್ಸ್. ಸೊ ಅದಕ್ಕೆ ತೆಗೆದತಕ್ಕಂಥ ವೆಚ್ಚ ಎಷ್ಟಿತ್ತು ಅಂತಂದರೆ 12,000 ಫ್ರ್ಯಾಂಕ್ಸ್ ಆಗುತ್ತೆ, ಇನ್ಕ್ಲೂಡಿಂಗ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅದನ್ನು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಇರ್ತದಲ್ಲ ತೊಗೊಂಡು ಬರಬೇಕು. ಸೊ ಅದನ್ನೆಲ್ಲ ಮಾಡೋದಕ್ಕೆ ಸೇರಿಕೊಂಡು 12,000 ಫ್ರ್ಯಾಂಕ್ಸ್ ಅಂತ ಹೇಳಿದರು. ಫ್ರಾನ್ಸ್ ಗೌರ್ಮೆಂಟ್ ಅವ್ರು ಏನಂತ ಹೇಳಿದರು, 16,000 ಫ್ರಾಂಕ್ಸ್ ಅಂತ ಹೇಳಿದರು. ಬಟ್ ಇವಾಗ ಇಟಲಿಯಿಂದ ಬಂದಿರತಕ್ಕಂಥ ಲೆಟ್ರಲ್ಲಿ 12,000 ಫ್ರಾಂಕ್ಸ್ ಅಂತ ಇದೆ. ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಕಡಿಮೆನೇ, ಆದರೂ ಕೂಡ 12,000 ಖರ್ಚು ಮಾಡೋದು ಅಂತಂದರೆ ಆ ಕ್ರಿಮಿನಲ್ಗಾಗಿ ತುಂಬ ಜಾಸ್ತಿ ಅನ್ನಿಸ್ತು. ದಿಸ್ ವಾಸ್ ಚೀಪರ್ ಬಟ್ ಸ್ಟಿಲ್ ಇಟ್ ಸೀಮ್ ಟೂ ಮಚ್. ಫ್ರಾನ್ಸ್ ಸರ್ಕಾರಕ್ಕೆ ಹೋಲಿಸಿದಾಗ ಇದು 12,000 ಫ್ರಾಂಕ್ಸ್ ಅನ್ನೋದು ಕಡಿಮೆನೇ, ಆದರೂ ಕೂಡ ಟೂ ಮಚ್, ತುಂಬ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ದ ರಾಸ್ಕಲ್ ವಾಸ್ ರಿಯಲಿ ನಾಟ್ ವರ್ತ್ ದಟ್ ಮನಿ. ಅವ್ರು ಅಂದ್ಕೊಂಡ್ರು ಆ ರಾಸ್ಕಲ್, ನೀಚ ಏನಿದಾನಲ್ಲ, ಕ್ರಿಮಿನಲ್, ಅವ್ನಿಗೆ ಹೇಳ್ತಾ ಇರೋದು ಅವನಿಗಾಗಿ ನಾವು 12,000 ಫ್ರಾಂಕ್ಸನ್ನು ಖರ್ಚು ಮಾಡಬೇಕು. ಅವನು ಅಷ್ಟೊಂದು ಏನು ವರ್ತ್ ಅಲ್ಲ, ಅವನು ಅಷ್ಟೊಂದು ಬೆಲೆ ಇಲ್ಲ, ಅವನಿಗೆ ಅಷ್ಟೊಂದು ಏನು ಗನಂದಾರಿ ಕೆಲಸ ಮಾಡಿದ್ದಾನೆ ಅಂತ ಅನಿಸುತ್ತೆ ಅಂದ್ಕೊಂಡು ಜಾಸ್ತಿ ಆಯಿತು ಅವನಿಗೆ ಅಂತ ಅನಿಸ್ತು. ಇಟ್ ವುಡ್ ಸ್ಟಿಲ್ ಮೀನ್ ನಿಯರ್ಲಿ 2 ಫ್ರಾಂಕ್ಸ್ ಮೋರ್ ಫರ್ ಹೆಡ್ ಆನ್ ದ ಟ್ಯಾಕ್ಸಸ್. 12,000 ಫ್ರಾಂಕ್ಸ್ ಅಂತಂದ್ರೂ ಕೂಡ ಅಲ್ಲಿರ್ತಕ್ಕಂಥ 7,000 ಜನಸಂಖ್ಯೆಗೆ ಮತ್ತೆ 2 ಫ್ರಾಂಕ್ಸ್ ಟ್ಯಾಕ್ಸನ್ನು ಹಾಕಬೇಕಾಗುತ್ತೆ ಹೆಚ್ಚು ಕಡಿಮೆ. ಸೊ ಹಾಗಾಗಿ ಇದು ಯಾಕೆ ಎಷ್ಟೊಂದು ನಾವು ಅವ್ನಿಗೆ ಖರ್ಚು ಮಾಡಬೇಕು.
ಸೊ ಹಾಗಾಗಿ ಏನು ಮಾಡಿದೆ ಇವಾಗ, ಎನದರ್ ಕೌನ್ಸಿಲ್ ವಾಸ್ ಕಾಲ್ಡ್, ಮತ್ತೆ ಒಂದು ಸಮಿತಿ ಮೀಟಿಂಗ್ನ ಕರೆದ್ರು, ಎಲ್ಲರೂ ಸೇರ್ಕೊಂಡ್ರು. ದೆ ಡಿಸ್ಕಸ್ಡ್ ಆ್ಯಂಡ್ ಕನ್ಸಿಡರ್ಡ್, ಮತ್ತೆ ಎಲ್ಲ ಡೀಪಾಗಿ ಡಿಸ್ಕಸ್ ಮಾಡಿದ್ರು. ಏನು ಮಾಡೋದು ಇವಾಗ, ಅಲ್ಲಿ ನೋಡಿದ್ರೆ 16,000 ಫ್ರಾಂಕ್ಸ್ ಅಂತ ಹೇಳ್ತಾರೆ, ಇಟಲಿನವರು 12,000 ಫ್ರಾಂಕ್ಸ್ ಅಂತ ಹೇಳ್ತಾರೆ. ಅಷ್ಟೊಂದು ಖರ್ಚು ಮಾಡೋದು ಹೇಗೆ ಅವನಿಗೆ ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಮಾಡಿದ್ರು. ಕಡಿಮೆ ಅದರಲ್ಲಿ ಏನಾದ್ರು ಮಾಡೋಕ್ಕಾಗತ್ತಾ ಅಂತ. ಹೌ ಇಟ್ ಕುಡ್ ಬಿ ಡನ್ ವಿತ್ ಲೆಸ್ ಎಕ್ಸ್ಪೆನ್ಸ್, ಈ ಮರಣದಂಡನೆಯನ್ನು ಜಾರಿ ಮಾಡಿಸೋದು ಕಡಿಮೆ ಖರ್ಚಿನಲ್ಲಿ ಹೇಗೆ ಮಾಡೋಕ್ಕಾಗತ್ತೆ ಅಂತ ಡಿಸ್ಕಷನ್ ಮಾಡಿದರು. ಕುಡ್ ನಾಟ್ ಒನ್ ಆಫ್ ದ ಸೋಲ್ಜರ್ಸ್, ಅದರಲ್ಲಿ ಒಬ್ಬರಿದ್ದ ತನ್ನ ಒಪಿನಿಯನನ್ನು ಕೊಟ್ಟ. ಯಾಕೆ ನಾವು ಒಬ್ಬ ಸೈನಿಕರು, ಇಷ್ಟೊಂದು 60 ಜನ ಸೈನಿಕರು ಇದಾರಲ್ಲ, ಸ್ಮಾಲ್ ಆರ್ಮಿ ಇದೆಯಲ್ಲ, ಅದರಲ್ಲೇ ಒಬ್ಬ ಸೈನಿಕನಿಗೆ ಹೇಳಿಬಿಟ್ಟು ಈ ಕೆಲಸ ಮಾಡಿಸಿ ಮುಗಿಸ್ಬೋದಲ್ವಾ. ಪರ್ಹ್ಯಾಪ್ಸ್ ಅಂದರೆ ಬಹುಶಃ, ಬಿ ಗಾಟ್ ಟು ಡೂ ಇಟ್ ಇನ್ ಎ ರಫ್ ಆ್ಯಂಡ್ ಹೋಮ್ಲಿ ಫ್ಯಾಷನ್. ಈ ತಲೆ ಕಟ್ ಮಾಡುವಂಥ ಕೆಲಸನ ನೀಟಾಗಿ ರಫ್ ಆಗಿ ಆ ತಲೆನ ಕಟ್ ಮಾಡಿ ಮುಗಿಸ್ಬಿಟ್ರೆ ಒಬ್ಬ ಆರ್ಮಿ ಮ್ಯಾನ್, ಸೈನಿಕ, ಕೆಲಸ ಮುಗಿದೋಗಿ ಬಿಡುತ್ತಲ್ಲ, ನಾವು ಯಾಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡೋ ಅಗತ್ಯನೇ ಇಲ್ಲ ಅಂತ ಐಡಿಯಾ ಕೊಟ್ಟ. ಸರಿ ಅನಿಸ್ತು ಎಲ್ಲರಿಗೂ. ದ ಜನರಲ್ ವಾಸ್ ಕಾಲ್ಡ್ ಆ್ಯಂಡ್ ವಾಸ್ ಆಸ್ಡ್, ಜನರಲನ್ನು ಕರೆದ್ರು. ಇಲ್ಲಿ ಜನರಲ್ ಅಂತಂದರೆ ಆರ್ಮಿ ಹೆಡ್, ಅವನ್ನ ಕರೆದ್ಬಿಟ್ಟು ಕೇಳಿದರು, ಕಾಂಟ್ ಯು ಫೈಂಡ್ ಅಸ್ ಎ ಸೋಲ್ಜರ್ ಹೂ ಕುಡ್ ಕಟ್ ದ ಮ್ಯಾನ್ಸ್ ಹೆಡ್ ಆಫ್. ಆ ಆರ್ಮಿ ಹೆಡ್ಡನ್ನು ಕರೆದ್ಬಿಟ್ಟು, ಜನರಲ್ನ ಕರೆದ್ಬಿಟ್ಟು ಕೇಳಿದರು, ನಿಮ್ಮಲ್ಲಿ 60 ಜನ ಸೈನಿಕರಿದ್ದಾರೆ, ಅದರೊಳಗೆ ಯಾರನ್ನೋ ಒಬ್ಬರು ಸೈನಿಕರು ಕರ್ಕೊಂಬಂದು ಈ ಕೆಲಸ ಮಾಡಿ ಮುಗಿಸೋಕ್ಕಾಗಲ್ವಾ, ಆ ಮನುಷ್ಯನ ತಲೆ ಕಟ್ ಮಾಡುವಂಥದ್ದು ಇದೆಯಲ್ಲ, ಆ ಕೆಲಸ ಮಾಡಿಸ್ಬೋದಾ ಅಂತ ಕೇಳಿದರು. ಇನ್ ವಾರ್ ದೇ ಡೋಂಟ್ ಮೈಂಡ್ ಕಿಲ್ಲಿಂಗ್ ಪೀಪಲ್, ಯಾಕಂದರೆ ಯುದ್ಧದಲ್ಲಿ ಈ ಸೈನಿಕರು ಆ ಎನಿಮಿಗಳನ್ನು, ಶತ್ರುಗಳನ್ನ ಸಾಯಿಸುವಾಗ ಏನು ಹಿಂದೆ ಮುಂದೆ ನೋಡಲ್ಲ, ಅವ್ರೇನು ಯೋಚನೆನೂ ಮಾಡಲ್ಲ, ಸಾಯಿಸ್ತಾ ಹೋಗ್ತಾ ಇರ್ತಾರೆ. ಸೊ ಅವ್ರಿಗೆ ಅಭ್ಯಾಸ ಇರ್ತದೆ. ಇನ್ ಫ್ಯಾಕ್ಟ್ ದಟ್ ಈಸ್ ವಾಟ್ ದೇ ಆರ್ ಟ್ರೈನ್ಡ್ ಫಾರ್. ಸೈನಿಕರ ಕೆಲಸ ಏನು, ಅವ್ರಿಗೆ ಏನು ಟ್ರೈನಿಂಗ್ ಕೊಟ್ಟಿರ್ತದೆ ಅಂತಂದರೆ, ಯುದ್ಧ ಬಂದಾಗ ಎದುರಿರ್ತಕ್ಕಂಥ ಶತ್ರುಗಳನ್ನು ಹೇಗೆ ಸಾಯಿಸಬೇಕು ಅಂತಲೇ ಟ್ರೈನಿಂಗ್ ಕೊಟ್ಬಿಟ್ಟಿರ್ತದೆ. ಸೊ ಅದರಲ್ಲೇ ಯಾರು ಒಬ್ಬರನ್ನ ಕರ್ಕೊಂಬಂದ್ಬಿಟ್ಟು ಈ ಕ್ರಿಮಿನಲ್ ಇದ್ನಲ್ಲ ಅವ್ನ ತಲೆ ಕಟ್ ಮಾಡೋ ಕೆಲಸ ಮಾಡಿಬಿಟ್ರೆ ನಮಗೆ ಗೆಲೋಟಿನ್ ಮಷೀನು ಬೇಡ ಅಲ್ವಾ, ಫ್ರಾನ್ಸ್ಗೆ 16,000 ಫ್ರಾಂಕ್ಸ್ ಕೊಡೋದು ಬೇಡ, ಇಟ್ಲಿಗೆ 12,000 ಫ್ರಾಂಕ್ಸ್ ಕೊಡೋದು ಬೇಡ, ಮುಗಿದೋಗ್ಬಿಡ್ತದೆ ಅಂತ ಆರ್ಮಿ ಹೆಡ್ಗೆ ಕರೆದ್ರು. ಸೊ ದ ಜನರಲ್ ಟಾಕ್ಡ್ ಇಟ್ ಓವರ್ ವಿತ್ ದ ಸೋಲ್ಜರ್ಸ್. ಆ ಜನರಲ್ ಇದ್ನಲ್ಲ ಆರ್ಮಿ ಹೆಡ್, ಹೋಗ್ಬಿಟ್ಟು ಸೈನಿಕರ ಜೊತೆ ಮಾತಾಡ್ತಾನೆ. ಟು ಸಿ ವೆದರ್ ಒನ್ ಆಫ್ ದೆಮ್ ವುಡ್ ನಾಟ್ ಅಂಡರ್ಟೇಕ್ ದ ಜಾಬ್. ಆ 60 ಜನ ಸೈನಿಕರಲ್ಲಿ ಯಾರಾದರೂ ಮಾಡೋಕ್ಕಾಗಲ್ವಾ, ಯಾರಾದರೂ ಮಾಡ್ತೀರಾ ಅಂತ ಅವ್ರ ಹತ್ರ ಡಿಸ್ಕಷನ್ ಮಾಡಿದ. ಬಟ್ ನನ್ ಆಫ್ ದ ಸೋಲ್ಜರ್ಸ್ ವುಡ್ ಡೂ ಇಟ್. ಯಾರಾದರೂ ಬಂದ್ಬಿಟ್ಟು ಅವ್ನ ತಲೆನ ಕಟ್ ಮಾಡಿ ಅಂತ ಹೇಳಿದಾಗ 60 ಜನ ಸೋಲ್ಜರ್ಸಲ್ಲಿ ಯಾರು ಕೂಡ ನಾನು ಮಾಡ್ತೀನಿ ಅಂತ ಮುಂದೆ ಬರಲೇ ಇಲ್ಲ. ನೋ, ದೇ ಸೆಡ್ ನೋ, ಆಗಲ್ಲ ಅಂತ ಹೇಳಿದರು. ವಿ ಡೋಂಟ್ ನೋ ಹೌ ಟು ಡೂ ಇಟ್, ನಮಗೆ ಗೊತ್ತಿಲ್ಲ ಇದು ಯಾವ ಥರ ತಲೆ ಕಟ್ ಮಾಡಬೇಕು ಅಂತ. ಯಾಕೆ ಅಂದರೆ ಅದು ಒಂದು ಸೈನ್ಯನೇ, 60 ಜನ ಇರೋ ಸೈನ್ಯನೇ ಇದ್ದರೂ ಕೂಡ ಅವ್ರು ಇನ್ನೂವರೆಗೆ ಯಾವ ಯುದ್ಧನೂ ಮಾಡಿರಲಿಲ್ಲ, ಯಾವ ಶತ್ರುಗಳನ್ನು ಸಾಯಿಸಿನೂ ಅವರಿಗೆ ಅಭ್ಯಾಸ ಇರಲಿಲ್ಲ. ವಿ ಡೋಂಟ್ ನೋ ಹೌ ಟು ಡೂ ಇಟ್, ನಮಗೆ ಗೊತ್ತಿಲ್ಲ ಇದು ಹೆಂಗೆ ಮಾಡೋದು ಅಂತ. ಇಟ್ ಈಸ್ ನಾಟ್ ಎ ಥಿಂಗ್ ವಿ ಹ್ಯಾವ್ ಬೀನ್ ಟಾಟ್. ಇದೇ ವಿಷಯನೇ ನಮಗೆ ಹೇಳ್ಕೊಟ್ಟೇನೇ ಇಲ್ಲ. ಮನುಷ್ಯನ ತಲೆನ ಹೆಂಗೆ ಕಟ್ ಮಾಡಬೇಕು ಅನ್ನೋದು ನಮಗೆ ಯಾರೂ ಕೂಡ ಹೇಳ್ಕೊಟ್ಟಿಲ್ಲ, ನಮಗೆ ಕಲಿಸ್ಕೊಟ್ಟೇನೇ ಇಲ್ಲ. ಸೊ ಹಾಗಾಗಿ ಈ ಕೆಲಸನ ನಮ್ಮಿಂದ ಮಾಡೋಕ್ಕಾಗಲ್ಲ, ಆ ಕ್ರಿಮಿನಲ್ ತಲೆನ ಕಟ್ ಮಾಡೋಕ್ಕೆ ನಮ್ಮಿಂದ ಆಗಲ್ಲ ಅಂತ ಸೈನಿಕರು ಕೂಡ ಹೇಳಿಬಿಟ್ರು. ಫ್ರಾನ್ಸ್ ಸರ್ಕಾರಕ್ಕೆ 16,000 ಫ್ರಾಂಕ್ಸ್ ಕೊಟ್ಬಿಟ್ಟು ಗೆಲಟಿನ್ ಮಷಿನ್ ತರೋದು ಜಾಸ್ತಿ ಆಗುತ್ತೆ. ಇಟಲಿ ಗೌರ್ಮೆಂಟ್ಗೆ 12,000 ಫ್ರಾಂಕ್ಸನ್ನು ಕೊಡೋದು ಕೂಡ ಜಾಸ್ತಿ ಆಗುತ್ತೆ. ಹೇಗಾದರೂ ಮಾಡಿ ಯಾರಾದರೂ ಒಬ್ಬರು ಸೈನಿಕರನ್ನ ಕರೆಸಿ ತಲೆ ಕಟ್ ಮಾಡೋಣ ಅಂದರೆ ಅವ್ರು ನಮ್ಗೆ ಅಭ್ಯಾಸ ಇಲ್ಲ, ನಮ್ಮಿಂದ ಆಗಲ್ಲಪ್ಪ ಅಂತ ಹೇಳ್ಬಿಟ್ಟು ಅವರು ಕೂಡ ಮಾಡಿದರು. ವಾಟ್ ವಾಸ್ ಟು ಬಿ ಡನ್, ಏನು ಮಾಡೋದು ಇವಾಗ ಅಂತ ಮತ್ತೆ ಸಮಸ್ಯೆ ಆಯಿತು. ಅಗೇನ್ ದ ಮಿನಿಸ್ಟರ್ಸ್ ಕನ್ಸಿಡರ್ಡ್ ಆ್ಯಂಡ್ ರೀಕನ್ಸಿಡರ್ಡ್. ಎಲ್ಲ ಮಂತ್ರಿಗಳೆಲ್ಲ ಸೇರ್ಕೊಂಡ್ಬಿಟ್ಟು ಅದೇ ವಿಚಾರ ಆಲೋಚನೆ ಮಾಡಿದರು, ರೀಕನ್ಸಿಡರ್ಡ್ ಮತ್ತೆ ಪರಿಗಣಿಸಿದ್ರು ಅದನ್ನು. ದೇ ಅಸೆಂಬಲ್ಡ್ ಎ ಕಮಿಷನ್, ಒಂದು ಆಯೋಗನ ರಚನೆ ಮಾಡಿದರು. ಇದ್ರ ಬಗ್ಗೆ ವಿಚಾರ ಮಾಡೋಕ್ಕೆ ಏನು ಮಾಡಬಹುದು, ಈ ಮರಣದಂಡನೆ ಜಾರಿ ಮಾಡಿಸೋದಕ್ಕೆ ಕಡಿಮೆ ಖರ್ಚಲ್ಲಿ ಹೇಗೆ ಮಾಡ್ಬೋದು ಅಂತ ಒಂದು ಆಯೋಗ ರಚನೆ ಮಾಡಿಕೊಂಡ್ರು. ಆ್ಯಂಡ್ ಕಮಿಟಿ, ಒಂದು ಕಮಿಟಿ ಸಮಿತಿನ ರಚನೆ ಮಾಡಿದರು. ಆ್ಯಂಡ್ ಸಬ್ ಕಮಿಟಿ, ಸಮಿತಿಗಳನ್ನ ಕೂಡ ಎಲ್ಲ ರಚನೆ ಮಾಡಿದ್ರು, ಡಿಸ್ಕಷನ್ ಮಾಡ್ತಾ ಇದ್ದಾರೆ. And at last they decided that the best thing would be to alter the death sentence. ಸೊ ಕೊನೆಯದಾಗಿ ಒಂದೇ ಒಂದು ಐಡಿಯಾ ಬಂತು, ಎಲ್ಲ ಸೇರಿ ಡಿಸ್ಕಷನ್ ಮಾಡ್ಕೊಂಡು ಒಂದು ಡಿಸಿಷನ್ ಮಾಡಿದರು. ಈ ಡೆತ್ ಸೆಂಟೆನ್ಸನ್ನು ಜಾರಿಗೊಳಿಸೋದು ತುಂಬ ಕಷ್ಟ ಆಗಿರೋದ್ರಿಂದ ಬೆಸ್ಟ್ ಥಿಂಗ್ ವುಡ್ ಬಿ ಟು ಆಲ್ಟರ್ ದ ಡೆತ್ ಸೆಂಟೆನ್ಸ್. ಆಲ್ಟರ್ ಅಂದ್ರೆ ಚೇಂಜ್ ಮಾಡೋದು. ಈ ಡೆತ್ ಸೆಂಟೆನ್ಸ್ ಅನ್ನೋ ಶಿಕ್ಷಣ ಬದಲಾಯಿಸ್ಬಿಡೋಣ, ಅವಾಗ ಸಮಸ್ಯೆನೇ ಇಲ್ಲ. ಈಗ ಡೆತ್ ಸೆಂಟೆನ್ಸ್ ಮರಣದಂಡನೆ ಕೊಟ್ಟಿರೋದ್ರಿಂದ ತಾನೇ ಇಷ್ಟೆಲ್ಲ ಶಿಕ್ಷೆ ಆಗ್ತಾ ಇರೋದು. ಸೊ ಅದನ್ನೇ ಬದಲಾಯಿಸಿ. ಏನಂತ ಬದಲಾಯಿಸೋದು ನೋಡಿ, ಡೆತ್ ಸೆಂಟೆನ್ಸ್ ಟು ಒನ್ ಆಫ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಅಂದರೆ ಜೀವಾವಧಿ ಶಿಕ್ಷೆ. ಅವ್ನು ಸಾಯಿಸೋದೇನು ಬೇಡ, ಮರಣದಂಡನೆ ಬೇಡ, ಜೀವಾವಧಿ ಶಿಕ್ಷೆ ಕೊಟ್ಬಿಡೋಣ. ಅವಾಗ ನಮಗೆ ಯಾವ ಗೆಲಟಿನ್ ಮಷೀನ್ ಬೇಕಾಗಿಲ್ಲ, ಯಾರು ತಲೆ ಕಟ್ ಮಾಡೋದು ಎಕ್ಸ್ಪರ್ಟ್ಗಳು ಬೇಕಾಗಲ್ಲ. ಸೊ ನಡೀತದೆ. ದಿಸ್ ವುಡ್ ಎನೇಬಲ್ ದ ಪ್ರಿನ್ಸ್ ಟು ಶೋ ಹಿಸ್ ಮರ್ಸಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ
ರಾಜ ಅವನ ಮೇಲೆ ಕರುಣೆ ತೋರಿಸ್ದಂಗೆ ಆಗುತ್ತೆ, ಮರ್ಸಿ ತೋರಿಸ್ದಂಗೆ ಆಗುತ್ತೆ. ಅವಾಗ ರಾಜನ ಹೆಸರು ಇವನು ಕರುಣಾಮಯ ಅಂತ ಹೆಸರು ಕೂಡ ಬಂದ್ಬಿಡ್ತದೆ. ಆ್ಯಂಡ್ ಇಟ್ ವುಡ್ ಕಮ್ ಚೀಪರ್. ಸೊ ಖರ್ಚು ಕಡಿಮೆ ಆಗುತ್ತೆ, ನಾವು ಗೆಲೋಟಿನ್ ಮಷಿನ್ ತರುವಂಥ ಖರ್ಚೆಲ್ಲ ಉಳ್ಕೊಂಡು ಬಿಡುತ್ತೆ. ಸೊ ಇಟ್ ವುಡ್ ಕಮ್ ಚೀಪರ್. ದ ಪ್ರಿನ್ಸ್ ಅಗ್ರೀಡ್ ಟು ದಿಸ್. ಏನು ಆಯೋಗ ಮತ್ತು ಸಮಿತಿಗಳು, ಕಮಿಷನ್ ಆ್ಯಂಡ್ ಕಮಿಟಿಗಳೆಲ್ಲ ಸೇರಿಕೊಂಡು ಡಿಸಿಷನ್ ಮಾಡಿದ್ರಲ್ಲ, ಈ ಡೆತ್ ಸೆಂಟೆನ್ಸನ್ನು ಬದಲಾಯಿಸಿಬಿಟ್ಟು ಮರಣದಂಡನೆಯನ್ನು ಚೇಂಜ್ ಮಾಡಿಬಿಟ್ಟು ಅದನ್ನು ಜೀವಾವಧಿ ಶಿಕ್ಷೆನಾಗಿ ಪರಿವರ್ತಿಸಿಬಿಡೋಣ ಅಂತ ಹೇಳ್ಬಿಟ್ಟು ಐಡಿಯಾನ ರಾಜನಿಗೆ ಕೊಟ್ಟರಲ್ಲ, ರಾಜ ಕೂಡ ಒಪ್ಕೊಂಡ. ಯಾಕೆ ಹೇಳಿ, ಈಗ ಮರಣದಂಡನೆ ಜಾರಿಗೊಳಿಸ್ಬೇಕಾದ್ರೆ ಅಲ್ಲಿ ಗೆಲೋಟಿನ್ ಮಷಿನ್ ಬೇಕು, ಎಕ್ಸ್ಪರ್ಟ್ ಬೇಕು, ಅಷ್ಟೊಂದು ದುಡ್ಡನ್ನು ಭರಿಸೋದಕ್ಕಾಗಲ್ಲ, ಇದು ಒಳ್ಳೆ ಐಡಿಯಾ ಅಂತ ಒಪ್ಕೊಂಡ ರಾಜ ಕೂಡ. ಸೊ ದ ಮ್ಯಾಟರ್ ವಾಸ್ ಅರೇಂಜ್ಡ್. ಸೊ ಆಯಿತು, ಅವನ್ನ ಜೈಲಿನಲ್ಲಿ ಇಟ್ಬಿಡಿ, ಜೀವಾವಧಿ ಶಿಕ್ಷೆ ಅನುಭವಿಸ್ಕೊಂಡು ಇರಲಿ ಅಂತ ಡಿಸೈಡ್ ಮಾಡಿದರು. ದ ಓನ್ಲಿ ಹಿಚ್ ನೌ, ಹಿಚ್ ಅಂದರೆ ತೊಡಕು. ಇಲ್ಲೂ ಕೂಡ ಒಂದು ಸಮಸ್ಯೆ ಇತ್ತು. ಮರಣದಂಡನೆ ಕೊಡಬೇಕಾದ್ರೆ ಅಲ್ಲಿ ಒಂದು ಹಿಚ್ಚಿತ್ತು, ತೊಡಕಿತ್ತು. ಏನು ಗೆಲೋಟಿನ್ ಮಷಿನ್ ಇರಲಿಲ್ಲ, ಎಕ್ಸ್ಪರ್ಟ್ ಇರಲಿಲ್ಲ. ಈಗ ಜೀವಾವಧಿ ಶಿಕ್ಷಣ ಕೊಟ್ಬಿಟ್ಟು ಜೈಲಿನಲ್ಲಿ ಇಡೋಣ ಅಂತಂದರೆ ದ ಓನ್ಲಿ ಹಿಚ್ ನೌ ವಾಸ್ ದ್ಯಾಟ್, ಈಗಲೂ ಕೂಡ ಒಂದು ತೊಡಕಿದೆ. ಏನಂತಂದರೆ ದೇರ್ ವಾಸ್ ನೋ ಶೂಟಬಲ್ ಪ್ರಿಸನ್ ಫಾರ್ ಎ ಮ್ಯಾನ್ ಸೆಂಟೆನ್ಸ್ಡ್ ಫಾರ್ ಲೈಫ್. ಜೀವಾವಧಿ ಶಿಕ್ಷೆ ಕೊಟ್ಟಿರ್ತಕ್ಕಂಥ ಒಬ್ಬ ಕೈದಿನ ಇಡುವಂಥ ಜೈಲು ಅನ್ನೋದೇ ಅಲ್ಲಿರಲಿಲ್ಲ. ಯಾಕೆ ಅಂದರೆ ಇನ್ನೂವರೆಗೆ ಅಂಥ ತಪ್ಪು ಯಾರೂ ಮಾಡಿರಲಿಲ್ಲ, ಯಾರಿಗೂ ಮರಣದಂಡನೆಯೂ ಕೊಟ್ಟಿರಲಿಲ್ಲ, ಯಾರಿಗೂ ಜೀವಾವಧಿ ಶಿಕ್ಷಣ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಅಂಥ ಜೈಲು ಇರಲಿಲ್ಲ. ದೇರ್ ವಾಸ್ ಎ ಸ್ಮಾಲ್ ಲಾಕಪ್, ಒಂದು ಚಿಕ್ಕ ಲಾಕಪ್ ಇತ್ತು, ಪೊಲೀಸ್ ಸ್ಟೇಷನಲ್ಲಿ ಇರ್ತಾರ, ಚಿಕ್ಕದು ಟೆಂಪ್ರರಿಯಾಗಿ ಯೂಸ್ ಮಾಡೋದಕ್ಕೆ ಅಂಥದ್ದಿತ್ತು ಅಷ್ಟೇ. ವೇರ್ ಪೀಪಲ್ ವರ್ ಸಮ್ಟೈಮ್ಸ್ ಕೆಪ್ಟ್ ಟೆಂಪ್ರರಿಲಿ. ಚಿಕ್ಕ ಪುಟ್ಟ ತಪ್ಪು ಮಾಡಿದಾರೋ ತೊಗೊಂಡೋಗಲಿ, 1 ವಾರ 10 ದಿನ ಹಿಂಗೆಲ್ಲ ಇಟ್ಬಿಟ್ಟು ಆಮೇಲೆ ಕಳಿಸ್ಬಿಡ್ತಿದ್ರು. ಆದರೆ ದೊಡ್ಡದಾಗಿರ್ತಕ್ಕಂಥ ಜೈಲು ಅನ್ನೋದು ಅಲ್ಲಿ ಇರಲಿಲ್ಲ ಪರ್ಮನೆಂಟಾಗಿ ಕೈದಿಗಳನ್ನ ಹಿಡಿದಕ್ಕೆ. ಬಟ್ ದೇರ್ ವಾಸ್ ನೋ ಸ್ಟ್ರಾಂಗ್ ಪ್ರಿಸನ್ ಪಿಟ್ ಫಾರ್ ಪರ್ಮನೆಂಟ್ ಯೂಸ್. ಸೊ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಜೈಲು ಅನ್ನೋದು ಈ ಜೀವಾವಧಿ ಶಿಕ್ಷೆ ಆಗಿರ್ತಕ್ಕಂಥ ಕೈದಿಗಳಿರ್ತಕ್ಕಂಥ ಜೈಲಲ್ಲಿ ಇರಲೇ ಇಲ್ಲ. ಹವೆವರ್ ದೇ ಮ್ಯಾನೇಜ್ ಟು ಫೈಂಡ್ ಎ ಪ್ಲೇಸ್ ದಟ್ ವುಡ್ ಡೂ. ಸೊ ಹೇಗೋ ಹಾಗೋ ಹೀಗೋ ಮಾಡಿ ಎಲ್ಲೋ ಒಂದು ಹಳೆಯ ಮನೆನೋ ಒಂದು ಬಂಗ್ಲೆನೋ ಏನೋ ಹುಡುಕ್ಬಿಟ್ಟು ರೆಡಿ ಮಾಡಿಕೊಂಡ್ರು. ಆಯಿತು, ಸದ್ಯಕ್ಕೆ ಇದನ್ನೇ ಜೈಲು ಅಂದ್ಕೊಂಡ್ಬಿಟ್ಟು ಇಲ್ಲೇ ಇಟ್ಬಿಡೋಣ ಕ್ರಿಮಿನಲ್ ಅಂತ ಐಡಿಯಾ ಮಾಡಿ ಹುಡುಕಿದ್ರು. ಟು ಫುಟ್ ದ ಯಂಗ್ ಫೆಲೋ ದೇರ್ ಆ್ಯಂಡ್ ಪ್ಲೇಸ್ಡ್ ಎ ಗಾರ್ಡ್ ಓವರ್ ಹಿಮ್. ಸೊ ಅವಾಗ ಏನು ಮಾಡ್ತಾರೆ, ಆ ಕ್ರಿಮಿನಲ್ನ ತೊಗೊಂಡು ಹೋಗ್ಬಿಟ್ಟು ಆ ಜೈಲಿನೊಳಗೆ ಇಡ್ತಾರೆ. ಅವನ್ನ ಕಾಯೋದಕ್ಕೆ ಒಬ್ಬ ಗಾರ್ಡನ್ನು ನೇಮಿಸ್ತಾರೆ. ಸೊ ಗಾರ್ಡ್ ಕೆಲಸ ಏನು ಅಂತಂದರೆ, ದ ಗಾರ್ಡ್ ಹ್ಯಾಡ್ ಟು ವಾಚ್ ದ ಕ್ರಿಮಿನಲ್. ಆ ಕ್ರಿಮಿನಲ್ ಏನು ಇಟ್ಟಿದ್ರಲ್ಲ ಜೀವಾವಧಿ ಶಿಕ್ಷೆ ಆಗಿರ್ತಕ್ಕಂಥ ಕೈದಿನ, ಅವನ್ನ ಕಾವಲ ಮಾಡಬೇಕು, ಸೊ ನೋಡ್ಕೋತಾ ಇರಬೇಕು. ಆ್ಯಂಡ್ ಹ್ಯಾಡ್ ಆಲ್ಸೋ ಟು ಫೆಚ್ ಹಿಸ್ ಫುಡ್ ಫ್ರಮ್ ದ ಪ್ಯಾಲೇಸ್ ಕಿಚನ್. ಸೊ ಏನು ಕೆಲಸ ಇನ್ನೊಂದು ಅಂತಂದರೆ, ಒಂದು ಈ ಅರಮನೆ ಅಡುಗೆ ಮನೆ ಐತಲ್ಲ, ರಾಜಂದು ಅಡುಗೆ ಮನೆ ಐತಲ್ಲ, ಅಲ್ಲಿ ಹೋಗ್ಬಿಟ್ಟು ಆಲ್ಸೋ ಟು ಫೆಚ್ ಅಂದರೆ ತಗೊಂಬರೋದು, ಹಿಸ್ ಫುಡ್ ಫ್ರಮ್ ದ ಪ್ಯಾಲೇಸ್ ಕಿಚನ್. ಸೊ ಕೈದಿನ ನೋಡ್ಕೋದ್ರ ಜೊತೆಗೆ ಅರಮನೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಆ ಕೈದಿಗೆ ಊಟನ ತಂದು ಕೊಡುವಂಥ ಕೆಲಸ ಮಾಡೋದಕ್ಕೆ ಒಬ್ಬ ಗಾರ್ಡನ್ನು ನೇಮಿಸಿದರು. ದ ಪ್ರಿಸನರ್ ರಿಮೈನ್ಡ್ ದೇರ್ ಮಂತ್ ಆಫ್ಟರ್ ಮಂತ್ ಟಿಲ್ ಎ ಇಯರ್ ಹ್ಯಾಡ್ ಪಾಸ್ಟ್. ಟೆಂಪ್ರರಿ ಆಗಿರ್ತಕ್ಕಂಥ ಜೈಲಿನಲ್ಲಿ ಒಬ್ಬ ಗಾರ್ಡ್ನ ಇಟ್ಬಿಟ್ಟು ಈ ಮರ್ಡರ್ ಮಾಡಿರ್ತಕ್ಕಂಥ ಕ್ರಿಮಿನಲ್ನ ಇಟ್ಬಿಟ್ಟು, ಪ್ರಿಸನರ್ ಅಂತಂದರೆ ಅಲ್ಲಿ ಕೈದಿ, ಅವನನ್ನು ಒಯ್ದಿಟ್ರು. ಸೊ 1 ತಿಂಗಳಾಯಿತು, 2 ತಿಂಗಳಾಯಿತು, 1 ವರ್ಷ ಕಳೀತಾ ಬಂತು. ಸೊ ಅಲ್ಲೇ ಉಳ್ಕೊಂಡವನು. ಬಟ್ ವೆನ್ ಎ ಇಯರ್ ಹ್ಯಾಡ್ ಪಾಸ್ಡ್, 1 ವರ್ಷ ಆದ ತಕ್ಷಣ ಏನಾಯ್ತು ನೋಡಿ, ಮತ್ತೆ ಒಂದು ಸಮಸ್ಯೆ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ದ ಕಿಂಗ್ಲೆಟ್, ಆ ರಾಜ ಇದನ್ನೆಲ್ಲ ಮನೆಯಕ್ಕೆ ಹೋದ ರಾಜ, ಲುಕಿಂಗ್ ಓವರ್ ದ ಅಕೌಂಟ್ಸ್ ಆಫ್ ಹಿಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. 1 ಡೇ, 1 ವರ್ಷ ಆದ ತಕ್ಷಣ ತನ್ನ ಆಯ ವ್ಯಯವನ್ನು ನೋಡ್ತಾ ಇದ್ದ, ಎಷ್ಟು ದುಡ್ಡು ಬಂತು, ಎಷ್ಟು ದುಡ್ಡು ಖರ್ಚಾಯಿತು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಎಲ್ಲ ಚೆಕ್ ಮಾಡಿ ನೋಡ್ತಾ ಇದ್ದ ಬುಕ್ಕಲ್ಲಿ. ನೋಟಿಸ್ಡ್ ಎ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್. ಮಾಮೂಲು ಪ್ರತಿ ವರ್ಷ ಎಷ್ಟು ಖರ್ಚಾಗ್ತಾ ಇತ್ತೋ ಈ ವರ್ಷ ಜಾಸ್ತಿ ಖರ್ಚಾಗಿತ್ತು. ಸೊ ಹೊಸ ಒಂದು ಐಟಮ್ ಆಫ್ ಎಕ್ಸ್ಪೆಂಡಿಚರ್ ನೋಡಿದ, ಅದ್ರಾಗ ಏನೋ ಒಂದು ಎಕ್ಸ್ಟ್ರಾ ಖರ್ಚಾಗಿದೆಯಲ್ಲ ಅಂತ. ದಿಸ್ ವಾಸ್, ಯಾವುದಕ್ಕೆ ನೋಡಿ ಎಕ್ಸ್ಟ್ರಾ ಖರ್ಚಾಗಿದ್ದು, ದಿಸ್ ವಾಸ್ ಫಾರ್ ದ ಕೀಪ್ ಆಫ್ ದ ಕ್ರಿಮಿನಲ್. ಆ ಕ್ರಿಮಿನಲ್ನ ತೊಗೊಂಡು ಬಂದುಬಿಟ್ಟು ಜೈಲ್ ಮಾಡಿಟ್ಟು ಒಬ್ಬ ಗಾರ್ಡನ್ನು ನೇಮಿಸಿದ್ರಲ್ಲ, ಇದ್ರ ಖರ್ಚು ಹೊಸದಾಗಿ ಆ್ಯಡ್ ಆಗಿಬಿಟ್ಟಿತ್ತು. ಸೊ ಜಾಸ್ತಿ ಆಗಿಬಿಟ್ಟಿತ್ತು. ನಾರ್ ವಾಸ್ ಇಟ್ ಎ ಸ್ಮಾಲ್ ಐಟಮ್ ಈದರ್. ಏನು ಕಡಿಮೆ ಏನು ಖರ್ಚಾಗಿರಲಿಲ್ಲ. 1 ವರ್ಷ ಕಳೆಯೋದಕ್ಕೆ ಆ ಕ್ರಿಮಿನಲ್ಗೆ ಊಟ ಮತ್ತು ಆ ಗಾರ್ಡ್ನ ಇಟ್ಟು ಅವನಿಗೆ ಸಂಬಳ ಎಲ್ಲ ಕೊಡೋದಕ್ಕೆ ಜಾಸ್ತಿನೇ ಖರ್ಚಾಗಿಬಿಟ್ಟಿತ್ತು. ದೆರ್ ವಾಸ್ ಎ ಸ್ಪೆಷಲ್ ಗಾರ್ಡ್. ಯಾಕೆ ಅಂತ ಒಬ್ಬ ಗಾರ್ಡನ್ ಕೂಡ ನೇಮಿಸಿದರೆ, ಗಾರ್ಡು ಅಂತಂದರೆ ಮತ್ತೆ ಅವ್ನು ಸಂಬಳ ಬೇರೆ ಕೊಡಬೇಕು. ಆ್ಯಂಡ್ ದೆರ್ ವಾಸ್ ಆಲ್ಸೋ ಎ ಮ್ಯಾನ್ಸ್ ಫುಡ್. ಆ ಗಾರ್ಡನ್ ಜೊತೆಗೆ ಊಟನೂ ಕೊಡಬೇಕಾಗಿತ್ತು. ಸೊ ಎಲ್ಲ ಸೇರಿ ಎಷ್ಟಾಗುತ್ತೆ ನೋಡಿ, ಇಟ್ ಕೇಮ್ ಟು ಮೋರ್ ದ್ಯಾನ್ 600 francs ಎ ಇಯರ್. 1 ವರ್ಷಕ್ಕೆ 600 ಫ್ರಾಂಕ್ಸ್ಗಿಂತ 600 ಫ್ರಾಂಕ್ಸ್ಗಿಂತ ಜಾಸ್ತಿ ಖರ್ಚಾಗಿತ್ತು. ಮಾಮೂಲು ಪ್ರತಿ ವರ್ಷ ಎಷ್ಟು ಖರ್ಚಾಗ್ತಾ ಇತ್ತು ಅದಕ್ಕಿಂತ ಇದು ಎಕ್ಸ್ಟ್ರಾ ಖರ್ಚಾಗಿತ್ತು. ಆ್ಯಂಡ್ ದ ವರ್ಸ್ಟ್ ಆಫ್ ಇಟ್ ವಾಸ್, ಅದಕ್ಕಿಂತ ಕೆಟ್ಟದಾಗಿರುವಂಥದ್ದು ಏನಾಗಿತ್ತು ಅಂದರೆ, ದಟ್ ದ ಫೆಲೋ ವಾಸ್ ಸ್ಟಿಲ್ ಯಂಗ್ ಆ್ಯಂಡ್ ಹೆಲ್ದಿ. ಆ ಕ್ರಿಮಿನಲ್ನೇನು ಇಟ್ಟಿದ್ದಾರಲ್ಲ ಜೈಲಿನಾಗ ತೊಗೊಂಡೋಗ್ಬಿಟ್ಟು, ಇನ್ನೂ ವಯಸ್ಸಲ್ಲಿ ಚಿಕ್ಕವನಿದ್ದಾನೆ, ಸ್ಟ್ರಾಂಗಾಗಿ ಆರೋಗ್ಯವಂತನಾಗಿದ್ದಾನೆ. ಆ್ಯಂಡ್ ಮೈಟ್ ಲಿವ್ ಫಾರ್ 50 years.
ಹೆಚ್ಚು ಕಡಿಮೆ ಏನಿಲ್ಲ ಅಂತಂದರೂ ಕೂಡ ಇನ್ನೂ 50 ವರ್ಷ ಬದುಕ್ತಾನವನು. ವೆನ್ ಒನ್ ಕೇಮ್ ಟು ರೆಕಾನ್, ಇದನ್ನೆಲ್ಲ ಲೆಕ್ಕಾಚಾರ ಮಾಡಿ ನೋಡಿಬಿಟ್ರೆ ದ ಮ್ಯಾಟರ್ ವಾಸ್ ಸೀರಿಯಸ್. ಯಾಕೆ ನೋಡಿ, ಒಂದು ವರ್ಷಕ್ಕೆ 600 ಫ್ರ್ಯಾಂಕ್ಸ್ ಖರ್ಚಾದರೆ ಅವ್ನು ಇನ್ನೂ 50 ವರ್ಷ ಏನಾದರೂ ಬದುಕ್ತಾರೆ ಅಂತ ಹೇಳ್ತಾರೆ. 50 ವರ್ಷಕ್ಕೆ 600 ಫ್ರ್ಯಾಂಕ್ಸ್ ಹಂಗೆ ಎಷ್ಟಾಗುತ್ತೆ? 30,000 ಫ್ರ್ಯಾಂಕ್ಸನ್ನು ಖರ್ಚು ಮಾಡಬೇಕಾಗತ್ತೆ. ಅವನೇನಂತ ದೊಡ್ಡ ಕೆಲಸ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು 30,000 ಫ್ರ್ಯಾಂಕ್ಸನ್ನು ಖರ್ಚು ಮಾಡಬೇಕು ಅಲ್ವಾ? ಈ ಫ್ರಾನ್ಸ್ಗೆ ಆಗಿದ್ರೆ 16,000 ಫ್ರ್ಯಾಂಕ್ಸ್ ಖರ್ಚು ಮಾಡಬೇಕಾಗಿತ್ತು. ಇಟಲಿ ಸರ್ಕಾರ ಪ್ರಕಾರ 12,000 ಫ್ರ್ಯಾಂಕ್ಸನ್ನು ಖರ್ಚು ಮಾಡಬೇಕಾಗಿತ್ತು. ಬಟ್ ಜೀವಾವಧಿ ಶಿಕ್ಷೆ ಕೊಟ್ಟು ಅವನು ಇಟ್ಕೊಂಡಾಗ ಪ್ರತಿ ವರ್ಷದ ಲೆಕ್ಕ ಹಾಕಿಬಿಟ್ರೆ ಹೆಚ್ಚು ಕಡಿಮೆ 30,000 ಫ್ರ್ಯಾಂಕ್ಸನ್ನು ಖರ್ಚು ಮಾಡಬೇಕಾಯ್ತಲ್ಲ. ಸೊ ಇದು ಸೀರಿಯಸ್ ಬಂತು. ಇಟ್ ವುಡ್ ನೆವರ್ ಡು. ರಾಜ ಅನ್ಕೊಂಡ ಈ ಥರ ಎಲ್ಲ ಮಾಡ್ಕೊಂಡು ಹೋಗೋಕ್ಕಲ್ಲ, ಅವನು ಏನು ಮಾಡಿದಾನೆ ಅಂತ ಇಟ್ಕೊಂಡು ನಾವು ಇಷ್ಟು ಖರ್ಚು ಮಾಡಬೇಕು ಅಂದ್ಕೊಂಡ. ಸೊ ದ ಫ್ರಿಸ್ ಸಮ್ಮಂಡ್ ಹಿಸ್ ಮಿನಿಸ್ಟರ್ಸ್ ಆ್ಯಂಡ್ ಸೆಡ್ ಟು ದೆಮ್. ಸೊ ಮಿನಿಸ್ಟರ್ ಪ್ರಿನ್ಸ್ ಏನು ಮಾಡ್ತಾನೆ? ಸಮ್ಮಂಡ್. ಸೊ ಮತ್ತೆ ಎಲ್ಲ ಮಿನಿಸ್ಟರ್ಗಳನ್ನ ಕರೆಸಿ ಹೇಳ್ತಾನೆ ಏನಂತ? ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್. ಈ ರಾಸ್ಕಲ್ ಇದಾನಲ್ಲ, ಕ್ರಿಮಿನಲ್, ಅವನ ಜೊತೆ ಅವನ ಶಿಕ್ಷಣ ಅನುಭವಿಸೋಂಗೆ ಮಾಡೋದಕ್ಕೆ ಏನಾದರೂ ಒಂದು ಕಡಿಮೆ ಖರ್ಚಾಗುವಂಥ ದಾರಿನ ನೀವು ಕಂಡುಕೊಳ್ಳೇಬೇಕು ಅಂತ ರಾಜ ಹೇಳ್ದ. ದ ಪ್ರೆಸೆಂಟ್ ಪ್ಲ್ಯಾನ್ ಇಸ್ ಟೂ ಎಕ್ಸ್ಪೆನ್ಸಿವ್. ಇವಾಗ ಸದ್ಯಕ್ಕೆ ಏನು ಜೀವಾವಧಿ ಶಿಕ್ಷೆ ಕೊಟ್ಬಿಟ್ಟು ಜೈಲು ಮಾಡಿ ಗಾರ್ಡ್ನ ನೇಮಿಸ್ಬಿಟ್ಟು ನಡ್ಸ್ಕೊಂಡು ಹೋಗ್ತಾರೋ ಇದು ತುಂಬ ಕಾಸ್ಟ್ಲಿ ಆಗ್ತಾ ಇದೆ. ಸೊ ಬೇರೆ ಏನಾದರೂ ದಾರಿ ಇದ್ರೆ ನೋಡಿ ಅಂತ ಹೇಳ್ದ. ಆ್ಯಂಡ್ ದ ಮಿನಿಸ್ಟರ್ಸ್ ಮೆಟ್. ಎಲ್ಲ ಮಿನಿಸ್ಟರ್ಗಳು ಸೇರಿಕೊಂಡ್ರು. ಕನ್ಸಿಡರ್ಡ್ ಆ್ಯಂಡ್ ರೀಕನ್ಸಿಡರ್ಡ್. ಇದೇ ವಿಚಾರ ಮತ್ತೆ ವಿಚಾರ ಮಾಡಿದ್ರು. ಏನು ಮಾಡೋದು ಇವಾಗ? ಕಡಿಮೆ ಖರ್ಚಿನೊಳಗೆ ಏನಾದರೂ ಕ್ರಿಮಿನಲ್ಗೆ ಶಿಕ್ಷೆ ಆಗಬೇಕಲ್ಲ ಅಂತ ನೋಡ್ತಾರೆ. ಟಿಲ್ ಒನ್ ಆಫ್ ದೆಮ್ ಸೆಡ್. ಅವಾಗ ಒಬ್ಬ ಅದರೊಳಗೆ ಮಿನಿಸ್ಟರ್ ಹೇಳ್ತಾನೆ, ಜೆಂಟಲ್ಮ್ಯಾನ್, ಇನ್ ಮೈ ಒಪಿನಿಯನ್, ನೋಡಿ ಈಗ ನನ್ನ ಅಭಿಪ್ರಾಯ ಪ್ರಕಾರ ವಿ ಮಸ್ಟ್ ಡಿಸ್ಮಿಸ್ ದ ಗಾರ್ಡ್. ಆ ಗಾರ್ಡನ್ನು ಏನು ಕೆಲಸಕ್ಕೆ ಇಟ್ಕೊಂಡಿದ್ದಾವಲ್ಲ ಕಾಯ್ದಕ್ಕೆ, ಅವನ್ನ ಕೆಲಸದಿಂದ ತೆಗೆದುಬಿಡೋಣ. ಬಟ್ ದೆನ್ ಅವಾಗ ಇನ್ನೊಬ್ಬ ಹೇಳ್ತಾನೆ, ಆದರೆ ಗಾರ್ಡನ್ನೇ ಡಿಸ್ಮಿಸ್ ಮಾಡಿದ್ರೆ ಏನಾಗುತ್ತೆ? ರೀಜಾಯಿಂಡ್ ಎನದರ್ ಮಿನಿಸ್ಟರ್, ದ ಫೆಲೋ ವಿಲ್ ರನ್ ಅವೇ. ಇನ್ನೊಬ್ಬ ಮಿನಿಸ್ಟರ್ ಹೇಳ್ತಾನೆ, ಗಾರ್ಡನ್ನ ಡಿಸ್ಮಿಸ್ ಮಾಡಿಬಿಟ್ರೆ ಈ ಕ್ರಿಮಿನಲ್ ಓಡೋಗ್ಬಿಡ್ತಾನೆ ಅಂತ ಹೇಳ್ದ. ಅವಾಗ ಮೊದಲೇ ಮಿನಿಸ್ಟರ್ ಹೇಳ್ತಾನೆ, ನೋಡಿ ವೆಲ್, ಒಳ್ಳೇದೇ ಅಲ್ವಾ, ಸೆಡ್ ದ ಫಸ್ಟ್ ಸ್ಪೀಕರ್. ನೋಡಿ ಆ ಮಿನಿಸ್ಟರ್ಗಳು ಡಿಸ್ಕಷನ್ ಒಬ್ಬರು ಹೇಳ್ತಾನೆ ಈ ಗಾರ್ಡ್ನ ಕೆಲಸದಿಂದ ತೆಗೆದುಹಾಕಬೇಕು ಅಂತಾನೆ. ಅವಾಗ ಇನ್ನೊಬ್ಬ ಹೇಳ್ತಾನೆ ಗಾರ್ಡ್ನ ತೆಗೆದುಹಾಕ್ಬಿಟ್ರೆ ಕ್ರಿಮಿನಲ್ ಓಡೋಗ್ಬಿಡ್ತಾನಲ್ಲ ಅಂತ ಹೇಳಿದಾಗ ಇನ್ನು ಆ ಮೊದಲು ಹೇಳಿದ್ನಲ್ಲ ಆ ಮಿನಿಸ್ಟರ್ ಹೇಳ್ತಾನೆ, ಒಳ್ಳೇದೇ ಅಲ್ವಾ, ಪೀಡೆ ತೊಲಗಿದಂಗೆ ಆಗಿಬಿಡ್ತದೆ, ಅವ್ನು ಇಟ್ಕೊಳ್ಳೋದು ಬೇಡ, ಅವ್ನು ಶಿಕ್ಷೆ ಕೊಟ್ಬಿಟ್ಟು ನಾವು ಇಷ್ಟು ಖರ್ಚು ಮಾಡೋದು ಬೇಡ. ವೆಲ್ ಸೆಡ್ ದ ಫಸ್ಟ್ ಸ್ಪೀಕರ್, ಲೆಟ್ ಹಿಮ್ ರನ್ ಅವೇ ಆ್ಯಂಡ್ ಬಿ ಹ್ಯಾಂಗ್ಡ್ ಟು ಹಿಮ್. ಹೋಗ್ಲಿ ಬಿಡಿ, ಓಡಾಗಿ ಎಲ್ಲರೂ ಬಿ ಹ್ಯಾಂಗ್ಡ್ ಅಂದರೆ ಹೋಗಿ ನೇನು ಹಾಕೊಳ್ಳಿ ಅಂತಲ್ಲ, ಎಲ್ಲರೂ ಹಾಳಾಕೊಂಡು ಹೋಗಲಿ, ಸದ್ಯಕ್ಕೆ ಪೀಡೆ ತೊಲಗಿದ್ರೆ ಸಾಕು, ಅದೇ ತಾನೇ ಬೇಕಾಗಿರೋದು. ಸೊ ದೇ ರಿಪೋರ್ಟೆಡ್ ದ ರಿಸಲ್ಟ್ ಆಫ್ ದ ಡೆಲಿವರೇಷನ್ಸ್ ಟು ದ ಕಿಂಗ್ಲೆಟ್. ಸೊ ಇದು ಯಾಕೋ ಸರಿ ಅನ್ನಿಸ್ತು, ಆ ಗಾರ್ಡನ್ನ ತೆಗೆದುಬಿಡೋಣ, ಆ ಕೈದಿ ಓಡಾಗ್ಬಿಡ್ತಾನೆ, ಅವಾಗ ನಮ್ಗೆ ಸಮಸ್ಯೆನೇ ಇಲ್ಲ ಅಲ್ವಾ. ಈ ಗ್ಯಾಲೋಟಿನ್ ಮಷಿನ್ ತರೋದು, ಜೈಲನ್ನ ನೇಮಿಸೋದು, ಗಾರ್ಡ್ನ ನೇಮಿಸೋದು, ಅವ್ರಿಗೆ ಊಟ ಕೊಡೋದು, ಈ ಸಮಸ್ಯೆನೇ ಇಲ್ಲ, ಓಡೋಗ್ಬಿಡ್ತಾನೆ, ನಮಗೆ ಅದೇ ಬೇಕು ಸಾಕಂತ ಹೇಳ್ಬಿಟ್ಟು ರಾಜನ ಹತ್ರ ಹೋಗ್ಬಿಟ್ಟು ಹೇಳಿದರು. ಆ್ಯಂಡ್ ಹಿ ಅಗ್ರೀಡ್ ವಿತ್ ದೆಮ್. ಅವನಿಗೂ ಸರಿ ಅನಿಸ್ತು ಅಲ್ವಾ. ಈಗ 12,000 ಫ್ರ್ಯಾಂಕ್ಸು, 16,000 ಫ್ರ್ಯಾಂಕ್ಸು, ವರ್ಷಕ್ಕೆ 600 ಫ್ರ್ಯಾಂಕ್ಸ್ ಖರ್ಚು ಮಾಡೋ ಅವಶ್ಯಕತೆ ಎಲ್ಲ, ಓಡಾಗ್ಬಿಟ್ರೆ ಅತ್ಲಾಗೆ ಸದ್ಯಕ್ಕೆ ಸಾಕು ಅಂತ ಅವನು ಕೂಡ ಒಪ್ಕೊಂಡ್ಬಿಟ್ಟ. ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್. ಮಾರನೇ ದಿನವೇ ಆ ಗಾರ್ಡನ್ನು ನೇಮಿಸಿದ್ರೆ ಅವನ ಕೆಲಸದಿಂದ ತೆಗೆದುಹಾಕಿದ್ರು. ದೇ ವೇಟೆಡ್ ಟು ಸಿ ವಾಟ್ ವುಡ್ ಹ್ಯಾಪನ್. ದೂರದಿಂದನೇ ನೋಡ್ತಾ ಇದ್ರು ಏನಾಗುತ್ತೆ ಇವಾಗ, ಗಾರ್ಡನ್ನ ಕೆಲಸದಿಂದ ತೆಗೆದುಹಾಕ್ಬಿಟ್ಟಿದ್ದೀವಿ, ಕ್ರಿಮಿನಲ್ ಓಡಿ ಹೋಗ್ತಾನ ಅಂತ ಹೇಳ್ಬಿಟ್ಟು ದೂರಿಂದನೇ ಕದ್ದು ನೋಡ್ತಾ ಇದ್ರು. ಆಲ್ ದ್ಯಾಟ್ ಹ್ಯಾಪನ್ಡ್ ವಾಸ್ ದ್ಯಾಟ್, ಬಟ್ ಅಲ್ಲಿ ಅವ್ರು ಅಂದ್ಕೊಂಡಿದ್ದಾಗಲೇ ಇಲ್ಲ. ಏನಾಯಿತು ನೋಡಿ, ಆಲ್ ದ್ಯಾಟ್ ಹ್ಯಾಪನ್ಡ್ ವಾಸ್ ಎಟ್ ಡಿನ್ನರ್ ಟೈಮ್ ದ ಕ್ರಿಮಿನಲ್ ಕೇಮ್ ಔಟ್. ಸೊ ಊಟದ ಟೈಮ್ಗೆ, ಡಿನ್ನರ್ ಟೈಮ್ಗೆ ಕ್ರಿಮಿನಲ್ ಹೊರಗಡೆ ಬರ್ತಾನೆ. ದಿನ ಗಾರ್ಡ್ ಊಟ ತಂದು ಕೊಡ್ತಾ ಇದ್ದ ಪ್ರಿನ್ಸ್ ಪ್ಯಾಲೇಸ್ ಕಿಚನಿಂದ. ಇವತ್ತು ಬಂದು ನೋಡ್ತಾನೆ ಅಲ್ಲಿ ಗಾರ್ಡೇ ಇಲ್ಲ. ಆ್ಯಂಡ್ ನಾಟ್ ಫೈಂಡಿಂಗ್ ಹಿಸ್ ಗಾರ್ಡ್, ಅಲ್ಲಿ ಮುಂದೆ ಗಾರ್ಡೇ ಇರಲಿಲ್ವಲ್ಲ ಊಟ ತಂದು ಕೊಡೋದಕ್ಕೆ, ಏನು ಮಾಡ್ತಾನೆ, ಹಿ ವೆಂಟ್ ಟು ದ ಪ್ರಿನ್ಸ್ ಕಿಚನ್. ತಾನೇ ಗಾರ್ಡು ಆ ಪ್ರಿಸನ್ನಿಂದ ಹೊರಗಡೆ ಬಂದುಬಿಟ್ಟು ತಾನೇ ಆ ಅಡುಗೆ ಮನೆಗೆ ಹೋಗ್ತಾನೆ, ಫ್ರೆಂಡ್ಸ್ ಕಿಚನ್ಗೆ, ಟು ಫೆಚ್ ಹಿಸ್ ಓನ್ ಡಿನ್ನರ್. ತಾನೇ ಹೋಗ್ಬಿಟ್ಟು ಊಟ ತೊಗೊಂಬರಕ್ಕೆ ಹೊರಟ. ಹಿ ಟುಕ್ ವಾಟ್ ವಾಸ್ ಗಿವನ್ ಟು ಹಿಮ್. ಅಲ್ಲಿ ಅಡುಗೆ ಮನೆಯಲ್ಲಿ ಅವನಿಗೇನೇ ಊಟ ಕೊಟ್ಟರೆ ಅದೆಲ್ಲ ತೊಗೊಂಡ. ರಿಟರ್ನ್ ಟು ದ ಪ್ರಿಸನ್. ನೀಟಾಗಿ ಅಲ್ಲೇನು ಪ್ರಿಸನ್ ಜೈಲ್ ಅಂತ ಮಾಡಿದರೆ ಅಲ್ಲಿ ಬರ್ತಾನೆ. ಶಟ್ ದ ಡೋರ್ ಆನ್ ಹಿಮ್ಸೆಲ್ಫ್. ತಾನೇ ಒಳಗೆ ಹೋಗ್ಬಿಟ್ಟು ಬಾಗಿಲು ಹಾಕ್ಕೊಂಡು ಸ್ಟೇಡ್ ಇನ್ಸೈಡ್. ಆರಾಮಾಗಿ ಒಳಗಡೆ ಹೋಗಿ ಊಟ ಮಾಡಿ ಮಲ್ಕೊಂಡ್ಬಿಟ್ಟ. ಇವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಗಾರ್ಡ್ ಅಂತೂ ಇಲ್ಲೇ ಇಲ್ಲ, ಓಡಿ ಹೋಗಿಬಿಡ್ತಾನೆ, ಪೀಡೆ ತೊಲಗಿತು, ಟೆನ್ಷನ್ ಇಲ್ಲ ಅಂತ ಅಂದ್ಕೊಂಡಿದ್ರು. ಬಟ್ ಆಗಿದ್ದೇನು ಅಂತಂದರೆ, ಹೊರಗಡೆ ಬಂದ, ಗಾರ್ಡ್ ಇಲ್ಲ ಅಂತ ಹೇಳ್ಬಿಟ್ಟು ತಾನೇ ಊಟ ತಗೊಂಬಂದು ಮತ್ತೆ ವಾಪಸ್ ಆ ಜೈಲಿಗೆ ಬಂದುಬಿಟ್ಟು ಬಾಗಿಲು ಹಾಕ್ಕೊಂಡು ಊಟ ಮಾಡ್ಕೊಂಡು ಮಲಗಿದ.
ನೆಕ್ಸ್ಟ್ ಡೇ ದ ಸೇಮ್ ಥಿಂಗ್ ಅಕರ್ಡ್. ಮಾರನೇ ದಿನ ಏನಾದರೂ ಓಡ್ಬೋದು ಅಂತ ನೋಡ್ತಾ ಇದ್ರು. ಮಾರನೇ ದಿನವೂ ಅಷ್ಟೇ, ತಿಂಡಿ ಟೈಮ್ಗೆ, ಊಟದ ಟೈಮ್ಗೆ, ರಾತ್ರಿ ಊಟದ ಟೈಮ್ಗೆ ಬರ್ತಾ ಇದ್ದ, ಬಾಗಿಲ ತಗೊಂಡು ಅರಮನೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಊಟ ಬರ್ತಾ ಇದ್ದ, ಮತ್ತೆ ಬಾಗಿಲ ಹಾಕ್ಕೊಂಡು ತಿಂದ್ಬಿಟ್ಟು ಮಲ್ಕೊಳ್ತಾ ಇದ್ದ. ಸೊ ನೆಕ್ಸ್ಟ್ ಡೇ ಕೂಡ ಹಾಗೆ ಆಯಿತು. ಹಿ ವೆಂಟ್ ಫಾರ್ ಹಿಸ್ ಫುಡ್ ಅಟ್ ಪ್ರಾಪರ್ ಟೈಮ್, ಕರೆಕ್ಟ್ ಟೈಮ್ಗೆ ಊಟ ತರೋದಕ್ಕೆ ಹೋಗ್ತಾ ಇದ್ದ. ಬಟ್ ಆ್ಯಸ್ ಫಾರ್ ರನ್ನಿಂಗ್ ಅವೇ, ಓಡಿ ಹೋಗೋ ವಿಚಾರನೇ ಇಲ್ಲ. ಹಿ ಡಿಡ್ ನಾಟ್ ಶೋ ಅಟ್ ಲೀಸ್ಟ್ ಸೈನ್ ಆಫ್ ಇಟ್. ಓಡಿ ಹೋಗೋ ಲಕ್ಷಣ ಕಾಡಲಿಲ್ಲ. ಅವ್ನು ಓಡಿ ಹೋಗ್ತಾನೆ ಅಂತ ಇವ್ರಿಗೆ ಅನ್ನಿಸ್ಲಿಲ್ಲ. ಕರೆಕ್ಟ್ ಟೈಮ್ಗೆ ಹೋಗಿ ಊಟ ತೊಗೊಂಬರ್ತಾ ಇದ್ದ, ತಿಂದು ಆರಾಮಾಗಿ ಬಾಗಿಲು ಹಾಕ್ಕೊಂಡು ಮಲಗ್ತಾ ಇದ್ದ. ವಾಟ್ ವಾಸ್ ಟು ಬಿ ಡನ್? ಏನು ಮಾಡಬೇಕಾಯ್ತು ಇವಾಗ ಅಲ್ವಾ? ಅವನು ಓಡಿ ಹೋಗಲಿ ಅಂತಲೇ ಇಷ್ಟೆಲ್ಲ ಮಾಡಿದರು, ಈ ಖರ್ಚನ್ನು ತಪ್ಪಿಸ್ಕೊಳ್ಳೋದಕ್ಕೆ. ಈಗ ಅವ್ನು ಓಡಿ ಹೋಗ್ತಲ್ಲ, ದೇ ಕನ್ಸಿಡರ್ ದ ಮ್ಯಾಟ್ರ್ ಅಗೇನ್. ಮತ್ತೆ ಎಲ್ಲ ಸೇರ್ಕೊಂಡ್ಬಿಟ್ಟು ವಿಚಾರ ಮಾಡಿದರು, ಏನು ಮಾಡಬೇಕಾಯ್ತು ಇವಾಗ? ಅವ್ನು ಓಡಿ ಹೋಗ್ತಾನೆ, ಟೆನ್ಷನ್ ಇರಲ್ಲ ಅಂತ ಅಂದ್ಕೊಂಡ್ರೆ ಅವ್ನು ಓಡಿ ಹೋಗ್ತಾ ಇಲ್ಲ, ಕರೆಕ್ಟ್ ಟೈಮ್ ಹೋಗ್ತಾ ಇದ್ದಾನೆ, ಊಟ ತಿಂದು ಮಲ್ಕೊಳ್ತಾ ಇದ್ದಾನೆ. ವಿ ಶಾಲ್ ಹ್ಯಾವ್ ಟು ಟೆಲ್ ಹಿಮ್ ಸ್ಟ್ರೇಟ್ ಔಟ್ ಸೆಡ್ ದೇ. ಸೊ ಈಗ ಅಂತೂ ತಾನಾಗಿ ಅವನು ಓಡಿ ಹೋಗೋ ಲಕ್ಷಣ ಕಾಣ್ತಾ ಇಲ್ಲ. ನಾವೇ ಹೋಗ್ಬಿಟ್ಟು ಅವ್ನಿಗೆ ಹೇಳಿಬಿಟ್ರೆ ಸರಿಯಾಗಿಬಿಡುತ್ತೆ, ಓಡೋಗಿಬಿಡ್ಬೋದು ಅವನು. ದ್ಯಾಟ್ ವಿ ಡು ನಾಟ್ ವಾಂಟ್ ಟು ಕೀಪ್ ಹಿಮ್. ನಾವಿನ್ನು ಅವನ್ನ ಜಾಸ್ತಿ ಇಲ್ಲಿ ಜೈಲಿನಲ್ಲಿ ಇಟ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ಹೋಗು ಅಂತ ಹೇಳಿಬಿಟ್ರೆ ಓಡೋಗಿಬಿಡ್ಬೋದು ಅವನು ಅಂತ ವಿಚಾರ ಮಾಡ್ಕೋತಾರೆ. ಸೊ ದ ಮಿನಿಸ್ಟರ್ ಆಫ್ ಜಸ್ಟಿಸ್ ಹ್ಯಾಡ್ ಹಿಮ್ ಬ್ರಾಟ್ ಬಿಫೋರ್ ಹಿಮ್. ಸೊ ಏನು ಮಾಡ್ತಾರೆ, ಮಿನಿಸ್ಟರ್ ಆಫ್ ಜಸ್ಟಿಸ್, ಕಾನೂನು ಮಂತ್ರಿ ಇದ್ದಲ್ಲ, ಅವನ ಮುಂದೆ ಕರ್ಕೊಂಬಂದು ನಿಲ್ಲಿಸಿದ್ರು ಆ ಕ್ರಿಮಿನಲನ್ನು. ವೈ ಡೋಂಟ್ ಯು ರನ್ ಅವೇ? ಆ ಮಿನಿಸ್ಟರ್ ಕೇಳ್ತಾನೆ, ಸೆಡ್ ದ ಮಿನಿಸ್ಟರ್, ಆ ಕಾನೂನು ಮಂತ್ರಿ ಕ್ರಿಮಿನಲ್ಗೆ ಕೇಳ್ತಾನೆ, ವೈ ಡೋಂಟ್ ಯು ರನ್ ಅವೇ? ಯಾಕೆ ಓಡೋಗಲ್ಲ ನೀನು ಅಂತ ಕೇಳ್ದ. ದೆರ್ ಇಸ್ ನೋ ಗಾರ್ಡ್ ಟು ಕೀಪ್ ಯು. ನಿನ್ನೆ ನೋಡ್ಕೊಂಡು ಕವಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಗಾರ್ಡೇ ಇಲ್ವಲ್ಲ, ಓಡಿ ಹೋಗಿಬಿಡ್ಬೋದು ನೀವು. ಯಾಕೆ ಓಡಿ ಹೋಗಲ್ಲ? ಯು ಕ್ಯಾನ್ ಗೋ ವೇರ್ ಯು ಲೈಕ್. ನಿಂಗೆ ಎಲ್ಲಿ ಇಷ್ಟನೋ ಅಲ್ಲಿ ಓಡಿ ಹೋಗಿಬಿಡು. ಆ್ಯಂಡ್ ದ ಪ್ರಿನ್ಸ್ ವಿಲ್ ನಾಟ್ ಮೈಂಡ್. ಹಿ ವಿಲ್ ನಾಟ್ ಮೈಂಡ್ ಅಂತಂದರೆ ರಾಜ ಕೂಡ ನೀವು ಓಡಿ ಹೋದೆ ಅಂತ ಏನೋ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆ ಓಡಿ ಹೋಗಲ್ಲ ನೀನು ಅಂತ ಮಿನಿಸ್ಟರ್ ಕೇಳ್ದ. ನೋಡ್ಕೊಳ್ಳೋಕ್ಕೆ ಗಾರ್ಡ್ ಇಲ್ಲ ಅಂತಂದ್ರೂ ಕೂಡ ಆ ಕ್ರಿಮಿನಲ್ ಯಾಕೆ ಓಡಿ ಹೋಗಲಿಲ್ಲ ಅಂತ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಬರ್ತದೆ. ಅದನ್ನು ನೀವು ಕರೆಕ್ಟಾಗಿ ಕೇಳಿಸ್ಕೋಬೇಕು. ಎಕ್ಸಾಮಲ್ಲಿ 4 ಮಾರ್ಕ್ಸ್ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಇಲ್ಲಿ ಕ್ರಿಮಿನಲ್ ಹೇಳ್ತಾನೆ ಯಾಕೆ ಅವನು ಓಡಿ ಹೋಗಲಿಲ್ಲ ಅನ್ನೋದಕ್ಕೆ ಕಾರಣಗಳನ್ನ ಕೊಡ್ತಾನೆ. ಆ ಕಾರಣಗಳನ್ನು ನೀವು ಎಕ್ಸಾಮಲ್ಲಿ ಬರಿಬೇಕಾಗುತ್ತೆ. ಅವನು ಏನು ಹೇಳ್ತಾನೆ ನೋಡಿ, ಕ್ರಿಮಿನಲ್ ಯಾಕೆ ಓಡಿ ಹೋಗಲಿಲ್ಲ ಅಂತಂದರೆ, ಐ ಡೇರ್ ಸೇ ದ ಪ್ರಿನ್ಸ್ ವುಡ್ ನಾಟ್ ಮೈಂಡ್. ನನಗೂ ಗೊತ್ತು, ರಾಜನಿಗೂ ನಾನು ಓಡೋಗ್ಬಿಟ್ರೆ ಏನೂ ಬೇಜಾರಾಗಲ್ಲ ಅಂತ ರಿಪ್ಲೈಡ್ ದ ಮ್ಯಾನ್. ಬಟ್ ಐ ಹ್ಯಾವ್ ನೋ ವೇರ್ ಟು ಗೋ. ಈಗ ಓಡಿ ಹೋಗು ಅಂತಂದರೆ ನಾನು ಎಲ್ಲಂತ ಹೋಗಲಿ? ವಾಟ್ ಕ್ಯಾನ್ ಐ ಡೂ? ಏನು ಕೆಲಸ ಮಾಡ್ಕೊಂಡು ಬದುಕಲಿ ನಾನೀಗ? ಯು ಹ್ಯಾವ್ ರೂಯಿನ್ಡ್ ಮೈ ಕ್ಯಾರೆಕ್ಟರ್ ಬೈ ಯುವರ್ ಸೆಂಟೆನ್ಸ್. ನೀವು ನನಗೆ ಶಿಕ್ಷೆನ ಕೊಟ್ರಲ್ಲ, ಅದರಿಂದ ನನ್ನ ಹೆಸರನ್ನು, ನನ್ನ ಕ್ಯಾರೆಕ್ಟರ್ನ ಹಾಳು ಮಾಡಿಬಿಟ್ರಿ. ನನಗೊಬ್ಬ ಕ್ರಿಮಿನಲ್ ಅನ್ನುವಂಥ ಪಟ್ಟ ಕಟ್ಟಿಬಿಟ್ಟಿದ್ದೀರಾ. ಆ್ಯಂಡ್ ಪೀಪಲ್ ವಿಲ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಮೀ. ಜನ ನನ್ನ ಕಡೆ ತಿರುಗಿಸ್ತಾರೆ. ಇಲ್ಲಿ ತಿರುಗಿಸ್ತಾರೆ ಅಂತಂದ್ರೆ ನನ್ನ ತಿರಸ್ಕಾರ ಮಾಡ್ತಾರೆ. ಯಾರು ನನ್ನ ಮಾತಾಡ್ಸೋಕೆ ಹೋಗಲ್ಲ. ಎಲ್ಲಿ ಹೋದರೂ ಕೂಡ ನನಗೆ ಕೆಲಸ ಕೊಡಲ್ಲ, ಇರೋದಕ್ಕೆ ಜಾಗನೂ ಕೊಡಲ್ಲ. ಈಗ ನೀವೇನು ನನ್ನ ಕೈದಿ ಒಬ್ಬ ಮರ್ಡರರ್, ಒಬ್ಬ ಕ್ರಿಮಿನಲ್ ಅಂತ ಹೇಳಿಬಿಟ್ಟು ಶಿಕ್ಷೆ ಯಾವಾಗ ಪ್ರಕಟ ಮಾಡಿದ್ರೋ ಎಲ್ಲ ಜನರ ದೃಷ್ಟಿನಲ್ಲಿ ನಾನು ಕೆಟ್ಟವನಾಗಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಯು ಹ್ಯಾವ್ ರೂಯಿನ್ಡ್ ಮೈ ಕ್ಯಾರೆಕ್ಟರ್. ರೂಯಿನ್ ಅಂದರೆ ಹಾಳು ಮಾಡೋದು, ನನ್ನ ಕ್ಯಾರೆಕ್ಟರ್ನ ಹಾಳು ಮಾಡಿಬಿಟ್ಟಿದ್ರೆ ಇವಾಗ ನಾನು ಎಲ್ಲಿ ಹೋಗಲಿ, ಯಾರ ಹತ್ರ ಹೋಗಲಿ? ಎಲ್ಲ ಜನ ನನಗೆ ತಿರಸ್ಕಾರ ಮಾಡ್ತಾರೆ ಅಂತ ಹೇಳ್ತಾನೆ. ಬಿಸೈಡ್ ಅದ್ರ ಜೊತೆಗೆ ಐ ಹ್ಯಾವ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್. ಈ ಕೆಲಸ ಮಾಡೋ ಅಭ್ಯಾಸನೂ ಹೋಗ್ಬಿಟ್ಟದೆ. 1 ವರ್ಷದಿಂದ ನೀವೇನು ಮಾಡಿಬಿಟ್ರಿ, ಜೈಲಿನೊಳಗೆ ಇಟ್ಬಿಟ್ಟು ಊಟ ತಂದು ಕೊಟ್ರಿ, ನಾನು ತಿಂದು ಮಲ್ಕೊಂಡೆ. ಈ ಕೆಲಸ ಮಾಡೋ ಅಭ್ಯಾಸನೇ ಹೋಗ್ಬಿಟ್ಟದೆ. ನನ್ನ ಮೈಗೆ, ನನ್ನ ಬಾಡಿಗೆ ಒಂಥರ ಲೇಸಿನೆಸ್ ಬಂದುಬಿಟ್ಟದೆ. ಈಗ ನನ್ನ ಕಡೆಯಿಂದ ಕೆಲಸ ಮಾಡೋಕ್ಕಾಗಲ್ಲ. ನಾನು ಎಲ್ಲಂತ ಹೋಗಲಿ, ಏನು ಕೆಲಸ ಮಾಡಲಿ? ಯು ಹ್ಯಾವ್ ಟ್ರೀಟೆಡ್ ಮೀ ಬ್ಯಾಡ್ಲಿ. ನಾನು ತುಂಬ ಕೆಟ್ಟದಾಗಿ ನೋಡ್ಕೊಂಡ್ರಿ ನೀವು. ಇಟ್ ಈಸ್ ನಾಟ್ ಫೇರ್. ಇಷ್ಟೆಲ್ಲ ನೋಡ್ಕೊಂಡ್ಬಿಟ್ಟು ಈಗ ನೀವು ಮಾಡ್ತಾ ಇರೋದು ಸರಿ ಅಲ್ಲ. ಇನ್ ದ ಫಸ್ಟ್ ಪ್ಲೇಸ್, ಎಲ್ಲಕ್ಕಿಂತ ಮುಖ್ಯವಾಗಿ, ವೆನ್ ಒನ್ಸ್ ಯು ಸೆಂಟೆನ್ಸ್ ಮೀ ಟು ಡೆತ್ ಯು ಆಟ್ ಟು ಹ್ಯಾವ್ ಎಕ್ಸಿಕ್ಯೂಟೆಡ್ ಮೀ. ನಂಗೆ ಫಸ್ಟ್ ಟೈಮ್ ನಾನು ಹಿಡ್ಕೊಂಡು ಮರಣದಂಡನೆ ಕೊಟ್ಟಾಗ ಆ ಶಿಕ್ಷಣ ಕೊಡಬೇಕಾಗಿತ್ತು ನೀವು. ಬಟ್ ಯು ಡಿಡ್ ನಾಟ್ ಡೂ ದ್ಯಾಟ್. ಬಟ್ ನೀವು ಮರಣದಂಡನೆ ಕೊಟ್ಬಿಟ್ಟು ವಾಪಸ್ ನಂಗೆ ಮರಣದಂಡನೆ ಕೊಡಲಿಲ್ಲ. ದ್ಯಾಟ್ ಈಸ್ ಒನ್ ಥಿಂಗ್. ಇದು ಒಂದು ವಿಚಾರ. ಐ ಡಿಡ್ ನಾಟ್ ಕಂಪ್ಲೇನ್ ಅಬೌಟ್ ದ್ಯಾಟ್. ನಂಗೆ ಮರಣದಂಡನೆ ಕೊಟ್ಬಿಟ್ಟು ಅದನ್ನು ಮರಣದಂಡನೆ ಕೊಡದೇ ಕ್ಯಾನ್ಸಲ್ ಮಾಡಿದ್ರಲ್ಲ, ಅವಾಗ ನಾನೇನು ನಿಮಗೆ ಕಂಪ್ಲೇಂಟ್ ಮಾಡಲಿಲ್ಲ. ಯಾಕೆ ಅಂತ ನಾನು ನಿಮ್ಮನ್ನು ಕೇಳಕ್ಕೆ ಹೋಗಲಿಲ್ಲ. ದೆನ್ ಯು ಸೆಂಟೆನ್ಸ್ ಮೀ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಅದಾದಮೇಲೆ ಏನು ಮಾಡಿದ್ರಿ, ಮರಣದಂಡನೆ ಬೇಡ ಅಂತ ಹೇಳ್ಬಿಟ್ಟು ಜೀವಾವಧಿ ಶಿಕ್ಷಣ ಕೊಟ್ಬಿಟ್ರಿ. ಆ್ಯಂಡ್ ಪುಟ್ ಎ ಗಾರ್ಡ್ ಟು ಬ್ರಿಂಗ್ ಮೈ ಫುಡ್. ಆಮೇಲೆ ಒಬ್ಬ ಗಾರ್ಡ್ನ ಇಟ್ಬಿಟ್ಟು ನನಗೆ ಊಟ ತಂದು ಕೊಡೋದಕ್ಕೆಲ್ಲ ನೇಮಿಸಿದ್ರಿ. ಬಟ್ ಆಫ್ಟರ್ ಎ ಟೈಮ್ ಯು ಟುಕ್ ಹಿಮ್ ಅವೇ ಅಗೇನ್. ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ಏನು ಮಾಡಿದ್ರಿ, ಆ ಗಾರ್ಡನ್ನು ಕೂಡ ತೆಗೆದಾಕ್ಬಿಟ್ರಿ. ಆ್ಯಂಡ್ ಐ ಹ್ಯಾಡ್ ಟು ಫೆಚ್ ಮೈ ಓನ್ ಫುಡ್. ಸೊ ಇವಾಗೇನಾಗಿದೆ, ಗಾರ್ಡ್ ಕೂಡ ಇಲ್ಲ, ನನಗೆ ಊಟ ತಂದು ಕೊಡೋರಿಲ್ಲ, ನಾನೇ ಹೋಗ್ಬಿಟ್ಟು ಊಟ ತಂದ್ಕೊಂಡು ಮಾಡಬೇಕಾಗಿದೆ. ಅಗೇನ್ ಐ ಡಿಡ್ ನಾಟ್ ಕಂಪ್ಲೇನ್. ಇಷ್ಟೆಲ್ಲ ಆದರೂ ಕೂಡ ನಾನು ನಿಮ್ಮನ್ನು ಯಾಕೆ ಅಂತ ಕೇಳಕ್ಕೆ ಹೋಗಲಿಲ್ಲ. ಮರಣದಂಡನೆ ಕೊಟ್ರಿ, ಯಾಕೆ ಅಂತ ಕೇಳಿಲ್ಲ. ಅದನ್ನು ಕ್ಯಾನ್ಸಲ್ ಮಾಡಿ
ಜೀವಾವಧಿ ಶಿಕ್ಷೆ ಕೊಟ್ರಿ, ಅದನ್ನು ನಾನು ಕೇಳಿಲ್ಲ. ಆಮೇಲೆ ಒಬ್ಬ ಗಾರ್ಡ್ನ ಇಟ್ರಿ ಊಟ ತಂದು ಕೊಡೋದಕ್ಕೆ, ಆಮೇಲೆ ಅವನು ತೆಗೆದಾಕ್ರಿ, ಇವಾಗ ನನ್ನ ಊಟ ನಾನೇ ತೊಗೊಂಬರ್ಬೇಕು, ಅದಕ್ಕೂ ನಾನು ಏನೂ ಕೇಳೋಕ್ಕೆ ಹೋಗಲಿಲ್ಲ. ಬಟ್ ನಾವು ಯು ಆ್ಯಕ್ಚುಲಿ ವಾಂಟ್ ಮೀ ಟು ಗೋ ಅವೇ. ಇವಾಗ ನಿಮ್ಮ ಉದ್ದೇಶ ಏನು, ನಾನು ಇಲ್ಲಿಂದ ಓಡೋಗ್ಬಿಡ್ಲಿ, ಇಷ್ಟು ದಿನ ನನ್ನ ಹಾಳು ಮಾಡೋಂಗೆ ಮಾಡಿಬಿಟ್ರಿ, 1 ವರ್ಷ ಇಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ನನಗೆ ಓಡ್ ಹೋಗು ಅಂತ ಹೇಳಿದ್ರೆ ಐ ಕಾಂಟ್ ಅಗ್ರಿ ಟು ದ್ಯಾಟ್. ನಾನು ಒಪ್ಕೊಳ್ಳಲ್ಲ, ನಾನು ಇಲ್ಲಿಂದ ಓಡ್ ಹೋಗಲ್ಲ. ಯು ಮೇ ಡೂ ಆ್ಯಸ್ ಯು ಲೈಕ್. ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಿಮಗೆ ಇಷ್ಟ ಆಗಿದ್ದನ್ನು ಮಾಡ್ಕೊಳ್ಳಿ, ಬಟ್ ಐ ವಾಂಟ್ ಗೋ ಅವೇ. ನಾನು ಇಲ್ಲಿಂದ ಓಡ್ ಹೋಗಲ್ಲ ಅಂತ ಹೇಳ್ದ. ಇದು ರೀಸನ್. ಸೊ ಇದನ್ನು ನಿಮಗೆ 4 ಮಾರ್ಕ್ಸ್ ಕ್ವಶನ್ ಕೇಳ್ತಾ ಇರೋದ್ರಿಂದ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇದೇ ರೀಸನ್ಗಳು ಕೊಡಬೇಕು, ಯಾಕೆ ಆ ಕ್ರಿಮಿನಲ್ ಓಡ್ ಹೋಗಲಿಲ್ಲ ಅಂತ ಅನ್ನೋದಕ್ಕೆ ಇಷ್ಟೆಲ್ಲ ರೀಸನ್ ಅವನೇ ಕೊಡ್ತಾನೆ. ಸೊ ನೀವು ಇದನ್ನು ನೆನ್ಪಿಟ್ಕೋಬೇಕು, ಎಕ್ಸಾಮಲ್ಲಿ ಬರೆಯೋದಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಇಷ್ಟೆಲ್ಲ ಕಾರಣಗಳು ಕೊಟ್ಟ, ನಾನಂತೂ ಇಲ್ಲಿಂದ ಓಡ್ ಹೋಗೋದೇ ಇಲ್ಲ, ನೀವೇನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ ಕ್ರಿಮಿನಲ್. ವಾಟ್ ವಾಸ್ ಟು ಬಿ ಡನ್? ಇವಾಗ ಏನು ಮಾಡಬೇಕು ನೋಡಿ. ಅವ್ನು ಮರಣದಂಡನೆ ಕೊಟ್ಟರು, ಅದನ್ನು ಜಾರಿಗೊಳಿಸೋಕ್ಕಾಗಲಿಲ್ಲ. ಜೀವಾವಧಿ ಶಿಕ್ಷೆ ಕೊಟ್ಟರು, ಅದು ಕೂಡ ತುಂಬ ಎಕ್ಸ್ಪೆನ್ಸಿವ್ ಅಂತಾಯಿತು. ಅಟ್ಲೀಸ್ಟ್ ಅವ್ನು ಓಡ್ ಹೋಗಲಿ ಅಂತ ಗಾರ್ಡ್ನ ಡಿಸ್ಮಿಸ್ ಮಾಡಿದ್ರು, ಅವನು ಓಡ್ ಹೋಗಲಿಲ್ಲ. ಇವರೇ ಹೋಗಿ ಹೇಳಿದ್ರು ಕೂಡ ಅವನು ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತಾನೆ. ಏನು ಮಾಡೋದು ಅಂತ ಮತ್ತೆ ಟೆನ್ಷನ್ ಆಯಿತು. ಒನ್ಸ್ ಮೋರ್ ದ ಕೌನ್ಸಿಲ್ ವಾಸ್ ಸಮನ್ಡ್. ಮತ್ತೆ ಎಲ್ಲ ಮಿನಿಸ್ಟ್ರುಗಳೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡಿದರು. ವಾಟ್ ಕೋರ್ಸ್ ಕುಡ್ ದೇ ಅಡಾಪ್ಟ್? ಯಾವ ವಿಚಾರನ ಅಡಾಪ್ಟ್ ಮಾಡ್ಕೋಬೇಕು, ಏನು ಮಾಡಬೇಕು ಇವನಿಂದ ತಪ್ಪಿಸ್ಕೋಬೇಕಾದ್ರೆ ಅಂತ ಡಿಸ್ಕಷನ್ ಮಾಡಿದರು. ದ ಮ್ಯಾನ್ ವುಡ್ ನಾಟ್ ಗೋ. ಅವನಂತೂ ಓಡ್ ಹೋಗೋಕೆ ರೆಡಿ ಇಲ್ಲ, ನಾನಂತೂ ಹೋಗಲ್ಲ ಅಂತ ನೀಟಾಗಿ ಹೇಳ್ಬಿಡ್ತದಾನೆ. ದ ರಿಫ್ಲೆಕ್ಟೆಡ್ ಆ್ಯಂಡ್ ಕನ್ಸಿಡರ್ಡ್. ಇದಕ್ಕೆ ಏನು ಮಾಡಬೇಕು, ಅವನಿಂದ ಹೇಗಾದರೂ ತಪ್ಪಿಸ್ಕೋಬೇಕು. ಇವಾಗ ನೋಡಿ, ತಪ್ಪು ಮಾಡಿದವನು ಅವನು, ಕ್ರಿಮಿನಲ್ ಅವನು, ಮರ್ಡರ್ ಮಾಡಿದವನು ಅವನು ತಪ್ಪಿಸ್ಕೊಳ್ಳೋದಲ್ಲ, ಇವರು ಅವನ ಕಡೆಯಿಂದ ತಪ್ಪಿಸ್ಕೊಳ್ಳೋಂಥ ಪರಿಸ್ಥಿತಿ ಬಂದದೆ. ಹೇಗಾದರೂ ಅವನ್ನ ತುಂಬ ಕಾಸ್ಟ್ಲಿ ಆಗ್ತಾ ಇದ್ದಾನೆ, ತುಂಬ ಎಕ್ಸ್ಪೆನ್ಸಿವ್ ಆಗ್ತದೆ. ಯಾವ ಶಿಕ್ಷೆ ಕೊಟ್ಟರೋದು ತುಂಬ ಖರ್ಚಾಗ್ತಾ ಇದೆ. ಇದರಿಂದ ಹೇಗಾದರೂ ಮಾಡ್ಬೋದು, ಎಸ್ಕೇಪ್ ಆಗಬೇಕಲ್ಲ ಅಂತ ಇವರು ವಿಚಾರ ಮಾಡ್ತಾ ಇದ್ದಾರೆ. ದ ಓನ್ಲಿ ವೇ ಟು ಗೆಟ್ ರಿಡ್ ಆಫ್ ಹಿಮ್ ವಾಸ್ ಟು ಆಫರ್ ಹಿಮ್ ಎ ಪೆನ್ಷನ್. ಸೊ ಇವಾಗ ಎಲ್ಲ ಸೇರ್ಕೊಂಡು ಒಂದು ಡಿಸಿಷನ್ ಬಂದರು, ಅವನಿಂದ ಹೇಗಾದರೂ ತಪ್ಪಿಸ್ಕೋಬೇಕಾದ್ರೆ, ಆ ಪೀಡೆ ತೊಲಗಬೇಕು ಅಂತಂದರೆ ದ ಓನ್ಲಿ ವೇ, ಒಂದೇ ಒಂದು ದಾರಿ ಟು ಗೆಟ್ ರಿಡ್ ಆಫ್ ಹಿಮ್, ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದೇ ಒಂದು ದಾರಿ ಏನಂತಂದರೆ ಆಫರ್ ಹಿಮ್ ಎ ಪೆನ್ಷನ್. ಅವನಿಗೆ ಪೆನ್ಷನ್ ಕೊಟ್ಬಿಡೋಣ. ನೋಡ್ಬೇಕು ನೀವು, ಎಲ್ಲ ಎಂತೆಂಥ ಜಾಬ್ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಅವ್ರಿಗೆ ಪೆನ್ಷನ್ ಸಿಗೋಲ್ಲ. ಗೋರ್ಮೆಂಟ್ ಕೆಲಸ ಮಾಡಿದವ್ರಿಗೆ ಪೆನ್ಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಗೋರ್ಮೆಂಟ್ ಕೆಲಸಕ್ಕೆ ಕಷ್ಟಪಟ್ಟು ಹುಡುಕಾಡ್ತಾ ಇರ್ತಾರೆ. ಇಲ್ಲಿ ನೋಡಿ, ಇವಾಗ ಏನು ವಿಚಾರ ಬಂತು ಅಂತಂದರೆ, ಇವನು ಮಾಡಿರೋ ಗನಂದಾರಿ ಕೆಲಸ, ಅದು ಏನು ಮರ್ಡರ್ ಮಾಡಿದ್ದಾನೆ, ಅವನಿಗೆ ಪೆನ್ಷನ್ ಕೊಟ್ಬಿಡೋಣ, ಅವಾಗ ಅವ್ನು ಹೋಗಿಬಿಡ್ಬೋದು. ಯಾಕೆ ಅಂತ, ಹೊರಗಡೆ ಹೋಗಿ ನನಗೆ ಬದುಕೋಕ್ಕಾಗಲ್ಲ ಅಂತ ಅವ್ನು ಹೇಳಿದಾನಲ್ವಾ, ಸೊ ಹಾಗಾಗಿ ಅವ್ನಿಗೆ ಪೆನ್ಷನ್ ಕೊಡೋಣ ಅಂತಂದರು. ಆ್ಯಂಡ್ ಸೊ ದೇ ರಿಪೋರ್ಟೆಡ್ ಟು ದ ಪ್ರಿನ್ಸ್. ಇದೇ ವಿಚಾರನ ತಂದುಬಿಟ್ಟು ರಾಜನ ಹತ್ರ ಹೇಳಿದ್ರು, ಅವನಿಗೆ ವರ್ಷಕ್ಕೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಬಿಡೋಣ, ಅತ್ಲಾಗ ಹೋಗ್ಬಿಡ್ಲಿ ಹಾಳಾಕ್ಕೊಂಡು, ನಮಗೆ ಟೆನ್ಷನ್ ಬೇಡ ಅಂತ ರಾಜನ ಹತ್ರ ತಂದು ಹೇಳಿದ್ರು. ದೆರ್ ಈಸ್ ನಥಿಂಗ್ ಎಲ್ಸ್ ಫಾರ್ ಇಟ್. ಬೇರೆ ದಾರಿನೇ ಇಲ್ಲ, ಈಗ ಅವನಿಂದ ನಾವು ಎಸ್ಕೇಪ್ ಆಗೋದಕ್ಕೆ ಬೇರೆ ದಾರಿನೇ ಇಲ್ಲ ಸೆಡ್ ದೇ. ಸೊ ಎಲ್ಲ ಮಂತ್ರಿಗಳು ಸೇರ್ಕೊಂಡು ಹೇಳಿದರು, ವಿ ಮಸ್ಟ್ ಗೆಟ್ ರಿಡ್ ಆಫ್ ಹಿಮ್ ಸಮ್ಹೌ. ಹೇಗಾದರೂ ಮಾಡಿ ಅವನಿಂದ ನಾವು ತಪ್ಪಿಸ್ಕೋಬೇಕು, ಅವನು ಪೀಡೆ ತೊಲಗಬೇಕು ಅಂತ ಹೇಳಿದರು. ದ ಸಮ್ ಅಂದರೆ ಇಲ್ಲಿ ಅಮೌಂಟ್, ದುಡ್ಡು, ಇಂತಿಷ್ಟು ದುಡ್ಡು ಅಂತ ಫಿಕ್ಸ್ ಮಾಡಿದ್ರು ಅವ್ನಿಗೆ ಪೆನ್ಷನ್ ಕೊಡೋಕ್ಕೆ. ದ ಸಮ್ ಫಿಕ್ಸ್ಡ್ ವಾಸ್ 600 francs. 600 francs ಅಂತ ಫಿಕ್ಸ್ ಮಾಡಿದ್ರು. ಒಂದು ವರ್ಷಕ್ಕೆ 600 francs ಅವನಿಗೆ ಪೆನ್ಷನ್ ಅಂತ ಕೊಟ್ಬಿಡೋಣ. ಆ್ಯಂಡ್ ದಿಸ್ ವಾಸ್ ಅನೌನ್ಸ್ ಟು ದ ಪ್ರಿಸನರ್. ಈ ವಿಚಾರ ತಗೊಂಡೋಗ್ಬಿಟ್ಟು ಆ ಕೈದಿ ಹತ್ರ ಹೇಳಿದರು, ನೋಡಿ ಏನು ಕೆಲಸ ಮಾಡಿದ್ದಾನೆ ಅಂತಂದರೆ, ಅವ್ನು ಮಾಡಿರೋ ಕೆಲಸಕ್ಕೆ ಪ್ರತಿ ವರ್ಷ ಅವನಿಗೆ ಪೆನ್ಷನ್ ಬರೋ ಥರ ಆಯಿತು. ಸೊ 600 francs ಪೆನ್ಷನ್ ಕೊಟ್ಬಿಡೋಣ ಅಂತ. ಆಯಿತು, 600 ಪೆನ್ಷನ್ ಕೊಟ್ಬಿಡ್ತೀವಿ, ನೀನು ಇಲ್ಲಿಂದ ಹೊರಡು ಅಂತ ಹೇಳಿದರು. ವೆಲ್ ಹಿ ಸೈಡ್, ಆಯಿತು ಒಳ್ಳೆಯದು ಅಂತ ಒಪ್ಕೊಂಡವನು. ಐ ಡೋಂಟ್ ಮೈಂಡ್, ನನಗೇನೂ ಬೇಜಾರಿಲ್ಲ, ಸೋ ಲಾಂಗ್ ಆ್ಯಸ್ ಯು ಅಂಡರ್ಟೇಕ್ ಟು ಪೇ ಇಟ್ ರೆಗ್ಯುಲರ್ಲಿ. ಎಲ್ಲಿವರೆಗೆ ನೀವು ನನಗೆ ಪೆನ್ಷನ್ ಕೊಡ್ತಾನೆ ಇರ್ತೀರೋ, ನಾನು ತೊಗೊಂಡು ಹೋಗಿ ದೂರನೇ ಇರ್ತೀನಿ. ಅಕಸ್ಮಾತ್ ನೀವೇನಾದ್ರು ಪೆನ್ಷನ್ ಕೊಡೋದು ನಿಲ್ಲಿಸ್ರಿ ಅಂತಂದರೆ ಮತ್ತೆ ನಾನು ವಾಪಸ್ ಬರೋನೆ. ಆನ್ ದ್ಯಾಟ್ ಕಂಡೀಷನ್ ಐ ಆಮ್ ವಿಲ್ಲಿಂಗ್ ಟು ಗೋ. ಸೊ ಈ ಕಂಡೀಷನ್ ಮೇಲೆ ಇಲ್ಲಿಂದ ನಾನು ಹೊರಟೋಗ್ತೀನಿ. ಸೊ ದ ಮ್ಯಾಟ್ರ್ ವಾಸ್ ಸೆಟಲ್ಡ್. ಸೊ ಇಲ್ಲಿ ಮ್ಯಾಟರ್ ಸೆಟ್ಲ್ ಆಯಿತು. ಏನಂತ, ಕ್ರಿಮಿನಲ್ಗೆ ವರ್ಷಕ್ಕೆ 600 francs ಪೆನ್ಷನ್ ಅಂತ ಕೊಡೋಣ, ಅವ್ನು ತೊಗೊಂಡೋಗಿ ಎಲ್ಲಾದರೂ ಇರಲಿ, ಹೇಗಾದರೂ ಇರಲಿ ಅಂತೆಲ್ಲ ಡಿಸೈಡ್ ಮಾಡಿದ್ರು. ಸೊ ಎಲ್ಲ ಫೈನಲ್ ಆಯಿತು. ಹಿ ರಿಸೀವ್ಡ್ 1/3 ಆಫ್ ಹಿಸ್ ಆ್ಯನಿಟಿ ಇನ್ ಅಡ್ವಾನ್ಸ್. ಆ್ಯನಿಟಿ ಅಂತಂದರೆ ಒಂದು ವರ್ಷಕ್ಕೆ 600 francs ಕೊಡಬೇಕಾಗಿತ್ತಲ್ಲ, ಅದರ 1/3, 3/1 ಅಡ್ವಾನ್ಸ್ ಆಗಿ ಇಸ್ಕೊಂಡ ತನ್ನ ಪೆನ್ಷನ್ ದುಡ್ಡಲ್ಲಿ. ಆ್ಯಂಡ್ ಲೆಫ್ಟ್ ದ ಕಿಂಗ್ಸ್ ಡೊಮೇನ್ಸ್. ಆ ರಾಜನ ಆಸ್ಥಾನ, ರಾಜ್ಯ, ಅದು ಅರಮನೆ ಎಲ್ಲ ಬಿಟ್ಬಿಟ್ಟು ಹೊರಟ.
ಇಟ್ ವಾಸ್ ಓನ್ಲಿ ಎ ಕ್ವಾರ್ಟರ್ ಆಫ್ ಎನ್ ಅವರ್ ಬೈ ರೇಲ್. ಕ್ವಾರ್ಟರ್ ಆಫ್ ಎನ್ ಅವರ್ ಅಂತಂದ್ರೆ ಕಾಲು ಗಂಟೆ ಅಂದರೆ 15 ನಿಮಿಷ. ಅಲ್ಲಿಂದ ಟ್ರೈನಲ್ಲಿ ಎಲ್ಲರೂ ಹೊರಟ್ರೆ ಒಂದು 15 ನಿಮಿಷ ದೂರ ಅಲ್ಲಿಂದ, ಚಿಕ್ಕದಾಗಿರ್ತಕ್ಕಂಥ ಮೊನಾಕೋ ಕಿಂಗ್ಡಮ್. ಸೊ ಅಲ್ಲಿಂದ ಒಂದು 15 ನಿಮಿಷದಲ್ಲಿ ಹೋಗುವಂಥ ದೂರಕ್ಕೆ ಹೋಗ್ತಾನೆ. ಹಿ ಎಮಿಗ್ರೇಟೆಡ್ ಅಂದರೆ ವಲಸೆ ಹೋಗ್ತಾನೆ. ಅಲ್ಲೆಲ್ಲ ಹೋಗ್ಬಿಟ್ಟು ಏನು ಮಾಡ್ತಾನೆ, ಆ್ಯಂಡ್ ಸೆಟಲ್ಡ್ ಜಸ್ಟ್ ಅಕ್ರಾಸ್ ದ ಫ್ರಾಂಟಿಯರ್ಸ್. ಈ ಮೊನಾಕೋ ಕಿಂಗ್ಡಮ್ದು ಸರಹದ್ದು ಏನಿರ್ತದೆ, ಬಾರ್ಡರ್ ಇರ್ತದಲ್ಲ, ಅಲ್ಲೇ ಹೋಗ್ಬಿಟ್ಟು ಸೆಟ್ಲ್ ಆಗ್ತಾನೆ. ಏನು ಮಾಡ್ತಾನೆ, ಅಲ್ಲಿ ಹೋಗ್ಬಿಟ್ಟು ನೋಡಿ ಈ ದುಡ್ಡೆಲ್ಲ ತೊಗೊಂಡ್ಬಿಟ್ಟು ವೇರ್ ಹಿ ಬಾಟ್ ಎ ಬಿಟ್ ಆಫ್ ಲ್ಯಾಂಡ್, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಬಾಟ್, ಬೈ ಅನ್ನೋದ್ರ ಪಾಸ್ಟ್ ಟೆನ್ಸ್ ಬಾಟ್. ಸೊ ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾನೆ, ಸ್ವಲ್ಪ ಜಮೀನನ್ನು ಕೊಂಡ್ಕೊಳ್ತಾನೆ. ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್, ಈ ಗಾರ್ಡನಿಂಗ್, ಈ ಹೂವಾಗಲಿ, ಹೂವಿನ ಗಿಡಗಳು ಮಾರೋದಾಗಲಿ, ಸೊ ಇಂಥ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊತಾನೆ. ಆ್ಯಂಡ್ ನೌ ಲಿವ್ಸ್ ಕಂಫರ್ಟೇಬಲಿ, ಆರಾಮಾಗಿ ನೆಮ್ಮದಿಯಿಂದ ಬದುಕ್ತಾನೆ. ಹಿ ಆಲ್ವೇಸ್ ಗೋಸ್ ಎಟ್ ದ ಪ್ರಾಪರ್ ಟೈಮ್ ಟು ಡ್ರಾ ಹಿಸ್ ಪೆನ್ಷನ್. ಸೊ ಒಂದು ವರ್ಷ ಆಯಿತು ಅಂದರೆ ಕರೆಕ್ಟ್ ಟೈಮ್ಗೆ ಹೋಗ್ತಾನೆ, ತನ್ನ ಪೆನ್ಷನನ್ನು ಇಸ್ಕೊಳ್ತಾನೆ ಅಲ್ಲಿಂದ. ಹ್ಯಾವಿಂಗ್ ರಿಸೀವ್ಡ್ ಇಟ್, ಅಲ್ಲಿ ಪೆನ್ಷನ್ ಇಸ್ಕೊಂಡವನು ಏನು ಮಾಡ್ತಾನೆ, ಹಿ ಗೋಸ್ ಟು ದ ಗೇಮಿಂಗ್ ಟೇಬಲ್. ಅಲ್ಲಿ ಗೇಮಿಂಗ್ ಹೌಸಸ್ ಅಂತ ಸ್ಟಾರ್ಟಿಂಗಲ್ಲಿ ಕೇಳಿದ್ರಲ್ಲ, ಜೂಜ್ ಆಡೋಕ್ಕೆ ಹೋಗ್ತಾನೆ, ದುಡ್ಡು ಇಸ್ಕೊಳ್ತಾನೆ, ಜೂಜ್ ಆಡೋ ಇದಕ್ಕೆ ಹೋಗ್ತಾನೆ. ಸ್ಟೇಕ್ಸ್ 2 or 3 francs, ಅಲ್ಲಿ ಜೂಜು ಅಡ್ಡಕ್ಕೆ ಹೋಗ್ಬಿಟ್ಟು 2 ಅಥವಾ 3 ಫ್ರ್ಯಾಂಕ್ಸನ್ನು ಬಾಜಿ ಕಟ್ತಾನೆ. ಸಮ್ಟೈಮ್ಸ್ ವಿನ್ಸ್ ಆ್ಯಂಡ್ ಸಮ್ಟೈಮ್ ಲೂಸಸ್, ಕೆಲವೊಂದು ಸರಿ ಗೆದಿತಾನೆ, ಇನ್ನು ಕೆಲವೊಂದು ಸರಿ ಸೋಲ್ತಾನೆ. ಆ್ಯಂಡ್ ದೆನ್ ರಿಟರ್ನ್ಸ್ ಹೋಮ್. ಸೊ ಅಷ್ಟೆಲ್ಲ ಆಟ ಆಡಿ ಎಂಜಾಯ್ ಮಾಡಿಬಿಟ್ಟು ಆರಾಮಾಗಿ ಮನೆಗೆ ಬರ್ತಾನೆ. ಹಿ ಲಿವ್ಸ್ ಪೀಸಬಲಿ ಆ್ಯಂಡ್ ವೆಲ್, ಆರಾಮಾಗಿ ಬಂದು ನೆಮ್ಮದಿಯಿಂದ ತನ್ನ ಮನೆಯಲ್ಲಿ ವಾಸ ಆಗ್ತಾ ಇದ್ದಾನೆ. ಇಟ್ ಈಸ್ ಎ ಗುಡ್ ಥಿಂಗ್ ದ್ಯಾಟ್ ಹಿ ಡಿಡ್ ನಾಟ್ ಕಮಿಟ್ ಹಿಸ್ ಕ್ರೈಮ್. ಸೊ ಒಂದು ಒಳ್ಳೆ ಕೆಲಸ ಮಾಡಿದ್ದ ಕ್ರಿಮಿನಲ್ ಅಲ್ಲಿಂದ ಬಿಟ್ಟು ಹೋದ್ಮೇಲೆ ಏನು ಮಾಡ್ತಾನೆ ಅಂದರೆ, ಈ ಥರ ಕ್ರೈಮನ್ನು ಮತ್ತೆ ಮಾಡಲಿಲ್ಲ, ಮರ್ಡರ್ ಮಾಡೋ ಅಂಥ ತಪ್ಪನ್ನು ಅವನು ಮಾಡಲಿಲ್ಲ. ಅದೊಂದು ಒಳ್ಳೆ ಕೆಲಸ ಮಾಡ್ತಾನೆ. ಯಾಕೆ ಅಂತಂದರೆ, ಅವನೇನಾದ್ರು ಮತ್ತೆ ಮರ್ಡರ್ ಮಾಡಿದ ಅಂತಂದರೆ, ಅಂಥ ಕ್ರೈಮನ್ನು ಮಾಡಿದ ಅಂತಂದರೆ, ಆ ರಾಜ್ಯದಲ್ಲಿ, ಮೊನಾಕೋ ರಾಜ್ಯದಲ್ಲಿ ಅಂಥ ತಪ್ಪು ಮಾಡಿದವರಿಗೆ ಕೊಡೋದಕ್ಕೆ ಶಿಕ್ಷೆಯನ್ನು, ಆ ಶಿಕ್ಷೆಗೆ ವೆಚ್ಚಾಗತಕ್ಕಂಥ ದುಡ್ಡನ್ನು ಭರಿಸುವಂಥ ಶಕ್ತಿ ಅವರಿಗಿರಲಿಲ್ಲ. ಇನ್ ಎ ಕಂಟ್ರಿ ವೇರ್ ದೆ ಡು ನಾಟ್ ಗ್ರಡ್ಜ್ ಎಕ್ಸ್ಪೆನ್ಸ್ ಟು ಕಟ್ ಎ ಮ್ಯಾನ್ಸ್ ಹೆಡ್ ಆಫ್. ಒಬ್ಬ ಮನುಷ್ಯನ ತಲೆ ಕಟ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೋ ಆ ಖರ್ಚನ್ನು ಭರಿಸೋದಕ್ಕೆ ಕೂಡ ಆಗಲ್ಲ ಚಿಕ್ಕದಾಗಿರ್ತಕ್ಕಂಥ ರಾಜ್ಯ. ಆರ್ ಟು ಕೀಪ್ ಹಿಮ್ ಇನ್ ಪ್ರಿಸನ್ ಫಾರ್ ಲೈಫ್, ಜೀವಾವಧಿ ಶಿಕ್ಷಣ ಕೊಟ್ಬಿಟ್ಟು ಒಂದು ಜೈಲನ್ನ ಮಾಡಿ ಅದನ್ನು ಇಟ್ಬಿಟ್ಟು ಅದನ್ನೆಲ್ಲ ಖರ್ಚನ್ನು ಭರಿಸುವಂಥ ರಾಜ್ಯಕ್ಕಿರಲಿಲ್ಲ. ತುಂಬ ಪುಟ್ಟದಾಗಿರ್ತಕ್ಕಂಥ ರಾಜ್ಯ. ಸೊ ಹಾಗಾಗಿ ಅವನು ಏನು ಮಾಡ್ತಾನೆ, ಒಂದು ಒಳ್ಳೆ ಕೆಲಸ ಮಾಡಿದ್ದೇನು ಅಂದರೆ, ಅಲ್ಲಿಂದ ಹೊರಟೋದ್ಮೇಲೆ ಮತ್ತೆ ಈ ಥರ ಕ್ರೈಮನ್ನು ಮಾಡಲಿಲ್ಲ ಅಂತ. ಸೊ ಡಿಯರ್ ಸ್ಟೂಡೆಂಟ್ಸ್, ಇದೇ ಪಾಠ ಸ್ಟೋರಿ. ಇವಾಗ ನಿಮಗೊಂದು ಅರ್ಥ ಆಗಿರ್ಬೋದು ಈ ಪಾಠಕ್ಕೆ ಯಾಕೆ 2 dear ಅಂತ ಹೆಸರಿಟ್ಟರು. ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ 2 dear ಅಂದರೆ ಟೂ ಕಾಸ್ಟ್ಲಿ, ಟೂ ಎಕ್ಸ್ಪೆನ್ಸಿವ್ ಅಂತ ಮೀನಿಂಗ್ ಕೊಡುತ್ತೆ. ಇಲ್ಲಿ ನೀವು ನೋಡಿರ್ಬೋದು, ಒಂದು ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡೋದು ತುಂಬ ಕಾಸ್ಟ್ಲಿ ಆಗಿಬಿಡ್ತು ಅಲ್ವಾ. ದ ಮೊನಾಕೋ ಕಿಂಗ್ಡಮ್ಗೆ, ಆ ರಾಜನಿಗೆ ಆ ಶಿಕ್ಷೆಯನ್ನು ಜಾರಿಗೊಳಿಸೋದೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿಬಿಡ್ತು. ಎಷ್ಟೆಂಥ ಈ ಹೈ ಡ್ರಾಮಾ ಅಂತೀವಲ್ಲ, ನಾಟಕೀಯ ಪ್ರಸಂಗಗಳು ನಡೀತೀವಿ, ನೀವೆಲ್ಲ ನೋಡಿದ್ರಿ. ಸೊ ಟೋಟಲಿ ಒಂದು ಐಡಿಯಾಸ್ ಈ 2 ಪಾರ್ಟ್ಗಳಲ್ಲಿ ನಾವು ಈ ಪಾಠನ ಮಾಡಿ ಮುಗಿಸಿದ್ದೀವಿ. ಸೊ ಮತ್ತೆ ನೋಡಿ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಯಾವ ಥರ ಪ್ರಶ್ನೆಗಳನ್ನ ಕೇಳ್ತಾರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನೇರವಾಗಿ ನೀವು ಕ್ವಶನ್ ಆನ್ಸರ್ಸ್ಗಳ ಬಗ್ಗೆ ಮಾತ್ರ ನೋಡೋದ್ರ ಬದಲಾಗಿ ಆ ಕ್ವಶನ್ ಆನ್ಸರ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ಈ ಪಾಠನ ಪಾರ್ಟ್ 1 ಮತ್ತು ಪಾರ್ಟ್ 2 2 ಪಾಠನ ನೀಟಾಗಿ ನೋಡಿಕೊಂಡು ರೆಡಿಯಾಗಿರಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಆ ಕ್ವಶನ್ ಆನ್ಸರ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಸೊ ಟಿಲ್ ದೆನ್ ಟೇಕ್ ಕೇರ್.